ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪರೇಷನ್ಗಾಗಿ ಲಾಜಿಕಲ್ ರೀಸನಿಂಗ್ ಮೇಲೆ ಕೆಲವು MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ KSET 2023ಗಾಗಿ ನೀವು ಪ್ರಿಪರೇಷನನ್ನು ಮಾಡ್ತಾ ಇದ್ದರೆ ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ನೋಟ್ಸ್ ಮತ್ತು PYQಗಳನ್ನು ನೀಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಈ ಒಂದು ಶಾರ್ಟ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ನಾವು ಲೆಟಸ್ ಮೂವ್ ಟು ದಿ ಕ್ವೆಶನ್ಸ್. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಇನ್ ದ ಫಾಲೋವಿಂಗ್ ಟೂ ಕ್ವೆಶನ್ಸ್ ಟೂ ಸ್ಟೇಟ್ಮೆಂಟ್ಸ್ are followed by two conclusions. Read the conclusions carefully and then decide which of the given conclusions logically follows from the above given two statements. ಸೊ ಇಲ್ಲಿ ಏನು ಮಾಡಿದ್ದಾರೆ, ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಎರಡು ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಈ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ಗಳನ್ನ ಸರಿಯಾಗಿ ಓದ್ಕೊಳ್ಬೇಕು, ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅದಾದ ನಂತರ ಈ ಕನ್ಕ್ಲೂಷನ್ 1 ಮತ್ತು ಕನ್ಕ್ಲೂಷನ್ 2 ಸೊ ಸ್ಟೇಟ್ಮೆಂಟ್ಗೆ ಫಾಲೋ ಮಾಡ್ತಾ ಇದ್ದಾವ ಇಲ್ವಾ ಎಂಬುದನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. ಸೊ ಇದಕ್ಕೆ 4 ಆಪ್ಷನ್ಗಳನ್ನು ಕೂಡ ನೀಡಿದ್ದಾರೆ. ಆಪ್ಷನ್ ಎ ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್, ಆಪ್ಷನ್ ಬಿ ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್, ಆಪ್ಷನ್ ಸಿ ಇಫ್ ನೈದರ್ 1 ನಾರ್ 2 ಫಾಲೋಸ್, ಆಪ್ಷನ್ ಡಿ ಬೋತ್ 1 and 2. ಸೊ ಆಪ್ಷನ್ ಏನು ಹೇಳ್ತಾ ಇದೆ, ಕನ್ಕ್ಲೂಷನ್ 1 ಮಾತ್ರ ಸರಿಯಾಗಿದೆ, ಆಪ್ಷನ್ ಬಿ ಕನ್ಕ್ಲೂಷನ್ 2 ಮಾತ್ರ ಸರಿಯಾಗಿದೆ, ಆಪ್ಷನ್ ಸಿ ಕನ್ಕ್ಲೂಷನ್ 1 ಅಥವಾ 2 ಎರಡೂ ಸರಿಯಾಗಿಲ್ಲ, ಆಪ್ಷನ್ ಡಿ 2 ಕನ್ಕ್ಲೂಷನ್ ಸರಿಯಾಗಿವೆ. ಸೊ ಇಂಥ ಪ್ರಶ್ನೆಗಳನ್ನು ನಾವು ಸರಳವಾಗಿ ಈ ಒಂದು ವೆನ್ ಡಯಾಗ್ರಾಮ್ ಮೂಲಕ ಬಿಡಿಸಿಕೊಳ್ಬೋದು. ಸೊ ಇಲ್ಲಿ ಏನು ಹೇಳ್ತಾ ಇದೆ, ಎರಡನೇ ಸ್ಟೇಟ್ಮೆಂಟ್ಸನ್ನು ನೋಡಿದರೆ ಆಲ್ ಪೂಲ್ಸ್ ಆರ್ ಗೋಡ್ಸ್ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಡಯಾಗ್ರಾಮ್ ತೆಗೆದ್ರ ಮೂಲಕ ನಾವು ಸರಳವಾಗಿ ಬಿಡಿಸ್ಬೋದು. ಸೊ ಈ ಒಂದು ಸರ್ಕಲ್ ಏನಿದೆ ಈ ಪೂಲ್ನ ಸರ್ಕಲ್ ಆಗಿದೆ. ಸೊ ಆಲ್ ಪೂಲ್ಸ್ ಆರ್ ಗೋಡ್ಸ್, ಎಲ್ಲ ಪೂಲ್ಗಳು ಏನಾಗಿವೆ, ಗೋಟ್ಗಳಾಗಿವೆ. ಸೊ ಹಿಯರ್ ಆಲ್ ಪೂಲ್ಸ್ ಆರ್ ಗೋಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಸಮ್ ಪೋಯಟ್ಸ್ ಆರ್ ಪೂಲ್ಸ್ ಅಂತ ಇದೆ. ಸಮ್ ಪೋಯಟ್ಸ್ ಆರ್ ಪೂಲ್ಸ್, ಕೆಲವು ಪೋಯಟ್ಗಳು ಪೂಲ್ ಆಗಿದ್ದಾರೆ, ಹಾಗಾಗಿ ಇದು ಪೂಲ್ನ ಸರ್ಕಲನ್ನು ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಸೊ ಈ ಒಂದು ಸರ್ಕಲ್ ಏನಿದೆ ಇದು ಪೋಯಟ್ಗೆ. ಸೊ ಅದಾದ ನಂತರ ಕನ್ಕ್ಲೂಷನ್ 1 ಏನು ಹೇಳ್ತಾ ಇದೆ, ಸಮ್ ಪೋಯಟ್ಸ್ ಆರ್ ಗೋಡ್ಸ್ ಅಂತ ಹೇಳ್ತಾ ಇದೆ. ಸೊ ಸಮ್ ಪೋಯಟ್ಸ್ ಆರ್ ಗೋಡ್ಸ್, ಎಸ್ ಇದು ಸರಿಯಾಗಿದೆ, ಏಕೆಂದರೆ ಈ ಒಂದು ಭಾಗ ಏನಿದೆ ಪೋಯಟ್ಸ್ ಮತ್ತು ಗೋಡ್ಸ್ ಇಬ್ಬರನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇಲ್ಲಿ ಕನ್ಕ್ಲೂಷನ್ 1 ಏನಿದೆ ಫಾಲೋ ಮಾಡ್ತಾ ಇದೆ. ಸಮ್ ಪೋಯಟ್ಸ್ ಆರ್ ಪೂಲ್ಸ್, ಏಕೆಂದರೆ ಇದು ಪೋಯಟ್ನ ಸರ್ಕಲ್ ಆಗಿದೆ ಮತ್ತು ಇದು ಗೋಟ್ನ ಸರ್ಕಲ್ ಆಗಿದೆ. ಸೊ ಈ ಸರ್ಕಲ್ನಲ್ಲಿ ಬರುವವರು ಪೋಯಟ್ಸ್ ಆಗಿರ್ತಾರೆ, ಈ ಸರ್ಕಲ್ನಲ್ಲಿ ಬರುವವರು ಗೋಟ್ಸ್ ಆಗಿರ್ತಾರೆ. ಬಟ್ ಈ ಏರಿಯಾ ಏನಿದೆ ಈ ಒಂದು ಏರಿಯಾದಲ್ಲಿ ಬರುವವರು ಗೋಟ್ಸ್ ಮತ್ತು ಪೋಯಟ್ಸ್ ಆಗಿರ್ತಾರೆ. ಸೊ ಹೀಗಾಗಿ ಸಮ್ ಪೋಯಟ್ಸ್ ಆರ್ ಪೂಲ್ಸ್, ಕೆಲವು ಪೋಯಟ್ಗಳು ಏನಾಗಿದ್ದಾವೆ, ಗೋಟ್ಗಳಾಗಿದ್ದಾವೆ. ಸೊ ಕನ್ಕ್ಲೂಷನ್ 2 ಏನಿದೆ ಆಲ್ ಪೂಲ್ಸ್ ಆರ್ ಗೋಟ್ಸ್. ಸೊ ಆಲ್ ಪೂಲ್ಸ್ ಆರ್ ಸೆಕೆಂಡ್ ಒನ್ ಈಸ್ ಸಮ್ ಪೂಲ್ಸ್ ಆರ್ ಪೋಯಟ್ಸ್. ಸೊ ಇಲ್ಲಿ ಕೂಡ ನೋಡ್ಬೋದು ನಾವು, ಇದು ಪೂಲ್ಸ್ನ ಸರ್ಕಲ್ ಆಗಿದೆ. ಅದೇ ರೀತಿ ಈ ಸರ್ಕಲ್ನಲ್ಲಿ ಬರೋರೆಲ್ಲರೂ ಪೋಯಟ್ಗಳಾಗಿರ್ತಾರೆ. ಬಟ್ ಈ ಏರಿಯಾ ಏನಿದೆ ಪೂಲ್ಸ್ ಮತ್ತು ಪೋಯಟ್ಸ್ ಇಬ್ಬರನ್ನು ಕೂಡ ರಿಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಹೀಗಾಗಿ ಕೆಲವು ಪೋಯಟ್ಗಳು ಏನಾಗಿದ್ದಾರೆ, ಪೂಲ್ಸ್ಗಳಾಗಿದ್ದಾರೆ, ಅಥವಾ ಕೆಲವು ಪೂಲ್ಗಳು ಪೋಯಟ್ಗಳಾಗಿದ್ದಾರೆ. ಸೊ ಹೀಗಾಗಿ ಕನ್ಕ್ಲೂಷನ್ 2 ಕೂಡ ಇಲ್ಲಿ ಫಾಲೋ ಆಗ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿ ಉತ್ತರ ಆಗಿದೆ, ಬೋತ್ 1 and 2 ಫಾಲೋಸ್. ಸೊ ಇಲ್ಲಿ ಕನ್ಕ್ಲೂಷನ್ 1 ಮತ್ತು ಕನ್ಕ್ಲೂಷನ್ 2 ಎರಡೂ ಕೂಡ ಫಾಲೋ ಆಗ್ತಾ ಇವೆ. ಸೊ ಈ ರೀತಿಯಾಗಿ ಇಂಥ ವೆನ್ ಡಯಾಗ್ರಾಮನ್ನು ಮೂಲಕ ನಾವು ಸರಳವಾಗಿ ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬಹುದು. ಸೊ ಕ್ವೆಶನ್ ನಂಬರ್ 2 ನೋಡಿದರೆ, ಇನ್ ದ ಫಾಲೋವಿಂಗ್ ಕ್ವೆಶನ್ ಟೂ ಸ್ಟೇಟ್ಮೆಂಟ್ಸ್ ಆರ್ ಫಾಲೋಡ್ ಬೈ ಟೂ ಕನ್ಕ್ಲೂಷನ್ಸ್. ರೀಡ್ ದ ಕನ್ಕ್ಲೂಷನ್ಸ್ ಕೇರ್ಫುಲಿ ಆ್ಯಂಡ್ ದೆನ್ ಡಿಸೈಡ್ ವಿಚ್ ಆಫ್ ದ ಗಿವನ್ ಕನ್ಕ್ಲೂಷನ್ಸ್ ಲಾಜಿಕಲಿ ಫಾಲೋಸ್ ಫ್ರಮ್ ದ ಅಬೋವ್ ಗಿವನ್ ಟೂ ಸ್ಟೇಟ್ಮೆಂಟ್ಸ್. ಸೊ ಅದೇ ರೀತಿ ಇಲ್ಲಿಯೂ ಕೂಡ ಎರಡು ಸ್ಟೇಟ್ಮೆಂಟ್ಸ್ಗಳನ್ನು ನೀಡಿದ್ದಾರೆ ಮತ್ತು ಎರಡು ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗಳನ್ನು ಮತ್ತು ಕನ್ಕ್ಲೂಷನ್ಗಳನ್ನು ಸರಿಯಾಗಿ ಓದ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ನಂತರ ನಾವು ಯಾವ ಒಂದು ಕನ್ಕ್ಲೂಷನ್ ಸ್ಟೇಟ್ಮೆಂಟ್ಗೆ ಸಪೋರ್ಟ್ ಮಾಡ್ತಾ ಇದೆ, ಸರಿಯಾಗಿದೆ ಎಂಬುದನ್ನು ಇಲ್ಲಿ ಕಂಡುಹಿಡಿಬೇಕಾಗಿದೆ. ಇದಕ್ಕೂ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಕನ್ಕ್ಲೂಷನ್ 1 ಮಾತ್ರ ಸರಿಯಾಗಿದೆ, ಆಪ್ಷನ್ ಬಿ ಕನ್ಕ್ಲೂಷನ್ 2 ಮಾತ್ರ ಸರಿಯಾಗಿದೆ, ಆಪ್ಷನ್ ಸಿ ಕನ್ಕ್ಲೂಷನ್ 1 ಅಥವಾ 2 ಯಾವುದೂ ಸರಿಯಿಲ್ಲ, ಆಪ್ಷನ್ ಡಿ ಎರಡೂ ಸರಿಯಾಗಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಆಲ್ ಕ್ಯಾಟ್ಸ್ ಆರ್ ಡಾಗ್ಸ್. ಸೊ ಇವಾಗಲೇ ಇಂಥ ಒಂದು ಪ್ರಶ್ನೆಯನ್ನು ನಾವು ಬಿಡಿಸಿದ್ವಿ. ಸೊ ಆಲ್ ಕ್ಯಾಟ್ಸ್ ಆರ್ ಡಾಗ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸರ್ಕಲ್ ಏನಿದೆ
ಕ್ಯಾಟ್ಗೆ. ಆಲ್ ಕ್ಯಾಟ್ಸ್ ಆರ್ ಡಾಗ್ಸ್, ಎಲ್ಲ ಕ್ಯಾಟ್ಗಳು ಡಾಗ್ಗಳಾಗಿರೋದರಿಂದ. ಸೊ ಇಲ್ಲಿ ಈ ರೀತಿ ಇನ್ನೊಂದು ಸರ್ಕಲ್ ಬರ್ತಾ ಇದೆ, ಇದು ಡಾಗನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇಲ್ಲಿ ಎಲ್ಲ ಕ್ಯಾಟ್ನ ಸರ್ಕಲ್ ಡಾಗ್ ಸರ್ಕಲ್ನ ಒಳಗೆ ಇದೆ, ಏಕೆಂದರೆ ಎಲ್ಲ ಕ್ಯಾಟ್ಗಳು ಏನಾಗಿವೆ, ಡಾಗ್ಗಳಾಗಿವೆ. ಆಲ್ ಕ್ಯಾಟ್ಸ್ ಆರ್ ಡಾಗ್ಸ್. ನೆಕ್ಸ್ಟ್ ಒನ್ ಇಸ್ ಸಮ್ ಡಾಗ್ಸ್ ಆರ್ ಬ್ಲ್ಯಾಕ್ ಅಂತ ಹೇಳಿದ್ದಾರೆ. ಸೊ ಸಮ್ ಡಾಗ್ಸ್ ಆರ್ ಬ್ಲ್ಯಾಕ್ ಅಂದರೆ ಕೆಲವು ಡಾಗ್ಸ್ಗಳು ಏನಾಗಿವೆ, ಬ್ಲ್ಯಾಕ್ ಇವೆ. ಸೊ ಹೀಗಾಗಿ ಇದು ಈ ಡಾಗ್ಸ್ನ ಸರ್ಕಲನ್ನು ಕಟ್ ಮಾಡ್ತಾ ಇದೆ. ಸೊ ಈ ಒಂದು ಸರ್ಕಲ್ ಏನಿದೆ ಇದು ಕ್ಯಾಟ್ನ ಸರ್ಕಲನ್ನು ಕಟ್ ಮಾಡ್ತಾ ಇಲ್ಲ. ಸೊ ಏಕೆಂದರೆ ಇಲ್ಲಿ ಹೇಳಿದ್ದಾರೆ ಕೆಲವು ಡಾಗ್ಗಳು ಮಾತ್ರ ಬ್ಲ್ಯಾಕ್ಗಳಾಗಿವೆ. ಸೊ ಸಮ್ ಡಾಗ್ಸ್ ಆರ್ ಬ್ಲ್ಯಾಕ್. ಸೊ ಈ ರೀತಿಯಾಗಿ ಇಲ್ಲಿ ಒಂದು ಡಯಾಗ್ರಾಮನ್ನು ನಾವು ತೆಗಿತಾ ಇದ್ದೀವಿ. ಸೊ ಫಸ್ಟಿಗೆ ಆಲ್ ಕ್ಯಾಟ್ಸ್ ಆರ್ ಡಾಗ್ಸ್, ಆಲ್ ಕ್ಯಾಟ್ಸ್ ಆರ್ ಡಾಗ್ಸ್, ಇದು ಕ್ಯಾಟ್ನ ಕ್ಯಾಟ್ನ ಸರ್ಕಲ್ ಆಗಿದೆ, ಇದು ಡಾಗ್ನ ಸರ್ಕಲ್ ಆಗಿದೆ. ನೆಕ್ಸ್ಟ್ ಸಮ್ ಡಾಗ್ಸ್ ಆರ್ ಬ್ಲ್ಯಾಕ್, ಸಮ್ ಡಾಗ್ಸ್ ಆರ್ ಬ್ಲ್ಯಾಕ್, ಇದು ಬ್ಲ್ಯಾಕ್ ಸರ್ಕಲ್ ಆಗಿದೆ. ಸೊ ನಾವು ಕನ್ಕ್ಲೂಷನ್ 1 ಏನು ಹೇಳ್ತಾ ಇದೆ, ಸಮ್ ಕ್ಯಾಟ್ಸ್ ಆರ್ ಬ್ಲ್ಯಾಕ್ ಅಂತ ಹೇಳ್ತಾ ಇದೆ. ಸೊ ಕೆಲವು ಕ್ಯಾಟ್ಸ್ ಬ್ಲ್ಯಾಕ್ ಇವೆ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಈ ಒಂದು ಸರ್ಕಲ್ ಏನಿದೆ ಇದು ಕ್ಯಾಟ್ನ ಸರ್ಕಲ್ ಆಗಿದೆ. ಸೊ ಈ ಒಂದು ಸರ್ಕಲ್ ಇದು ಬ್ಲ್ಯಾಕ್ನ ಸರ್ಕಲ್ ಆಗಿದೆ. ಈ ಕ್ಯಾಟ್ನ ಸರ್ಕಲ್ ಮತ್ತು ಬ್ಲ್ಯಾಕ್ನ ಸರ್ಕಲ್ ಎರಡೂ ಕೂಡ ಇಲ್ಲಿ ಕಟ್ ಒಂದಕ್ಕೊಂದು ಛೇದಿಸ್ತಾ ಇಲ್ಲ. ಹೀಗಾಗಿ ಕ್ಯಾಟ್ ಮತ್ತು ಬ್ಲ್ಯಾಕ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಬಟ್ ಕನ್ಕ್ಲೂಷನ್ 1 ಏನು ಹೇಳ್ತಾ ಇದೆ, ಕೆಲವು ಕ್ಯಾಟ್ಸ್ ಬ್ಲ್ಯಾಕ್ ಇವೆ ಅಂತ ಹೇಳ್ತಾ ಇದೆ, ಆದರೆ ಇದು ತಪ್ಪಾಗಿದೆ. ಸೊ ಸೆಕೆಂಡ್ ಕನ್ಕ್ಲೂಷನ್ ಅನ್ನು ನೋಡಿದರೆ ಬ್ಲ್ಯಾಕ್ ಡಾಗ್ಸ್ ಆರ್ ನಾಟ್ ಕ್ಯಾಟ್ಸ್ ಅಂತ ಹೇಳ್ತಾ ಇದೆ. ಬ್ಲ್ಯಾಕ್ ಡಾಗ್ಸ್ ಆರ್ ನಾಟ್ ಕ್ಯಾಟ್ಸ್ ಅಂತ ಹೇಳ್ತಾ ಇದೆ. ಕಪ್ಪು ನಾಯಿಗಳು ಇಲ್ಲಿ ಬ್ಲ್ಯಾಕ್ ಡಾಗ್ಸ್ ಏನಿವೆ ಇವು ಕ್ಯಾಟ್ಗಳಾಗಿಲ್ಲ ಅಂತ ಹೇಳ್ತಾ ಇದೆ. ಬ್ಲ್ಯಾಕ್ ಡಾಗ್ಸ್ ಆರ್ ನಾಟ್ ಕ್ಯಾಟ್. ಸೊ ಇಲ್ಲಿ ನಾವು ನೋಡಿದರೆ ಈ ಒಂದು ಸರ್ಕಲ್ ಬ್ಲ್ಯಾಕ್ನ ಸರ್ಕಲ್ ಆಗಿದೆ, ಅದೇ ರೀತಿ ಈ ಒಂದು ಸರ್ಕಲ್ ಡಾಗ್ನ ಸರ್ಕಲ್ ಆಗಿದೆ, ಈ ಒಂದು ಸರ್ಕಲ್ ಕ್ಯಾಟ್ನ ಸರ್ಕಲ್ ಆಗಿದೆ. ಸೊ ಸ್ವಲ್ಪ ನಾವು ಇಲ್ಲಿ ಸರಿಯಾಗಿ ಅಬ್ಸರ್ವನ್ನು ಮಾಡಿದ್ರೆ ಏನಾಗ್ತಾ ಇದೆ, ಈ ಒಂದು ಏರಿಯಾ ಏನಿದೆ ಅಲ್ಲ, ಕೆಲವು ಡಾಗ್ಸ್ ಬ್ಲ್ಯಾಕ್ ಇವೆ ಅಂತ ತೋರಿಸ್ತಾ ಇದೆ. ಡಾಗ್ಸ್ ಆಗಿವೆ ಮತ್ತು ಇವು ಬ್ಲ್ಯಾಕ್ ಇವೆ, ಕೆಲವು ಡಾಗ್ಸ್ಗಳು ಬ್ಲ್ಯಾಕ್ ಇವೆ ಅಂತ ಹೇಳ್ತಾ ಇದೆ. ಮತ್ತು ಈ ಒಂದು ಸರ್ಕಲ್ ಏನಿದೆ ಅಲ್ಲ, ಎಲ್ಲ ಕ್ಯಾಟ್ಸ್ಗಳು ಡಾಗ್ಸ್ಗಳಾಗಿವೆ. ಸೊ ಎಲ್ಲ ಕ್ಯಾಟ್ಗಳು ಡಾಗ್ಸ್ಗಳಾಗಿವೆ, ಮತ್ತಿಲ್ಲಿ ಕೆಲವು ಡಾಗ್ಸ್ಗಳು ಮಾತ್ರ ಬ್ಲ್ಯಾಕ್ ಇವೆ. ಸೊ ಇಲ್ಲಿ ಬ್ಲ್ಯಾಕ್ ಡಾಗ್ಸ್ ಆರ್ ನಾಟ್ ಕ್ಯಾಟ್ಸ್ ಅಂತ ಹೇಳ್ತಾರೆ. ಆದರೆ ಈ ಏರಿಯಾ ಏನಿದೆ ಅಲ್ಲ ಇದು ಬ್ಲ್ಯಾಕ್ ಸಮ್ ಡಾಗ್ಸ್ ಆರ್ ಬ್ಲ್ಯಾಕ್ ಅಂತ ಹೇಳ್ತಾ ಇದೆ. ಅಂದರೆ ಕೆಲವು ಡಾಗ್ಸ್ಗಳು ಬ್ಲ್ಯಾಕ್ ಇವೆ, ಆದರೆ ಇಲ್ಲೇನು ಹೇಳ್ತಾ ಇದೆ, ಎಲ್ಲ ಕ್ಯಾಟ್ಗಳು ಕೂಡ ಏನಾಗಿವೆ, ಡಾಗ್ಸ್ಗಳಾಗಿವೆ. ಸೊ ಈ ಮೂರು ಸ್ಟೇಟ್ಮೆಂಟನ್ನು ಸ್ವಲ್ಪ ಕಂಪೇರ್ ಮಾಡಬೇಕು. ಒಂದು, ಎಲ್ಲ ಕ್ಯಾಟ್ಗಳು ಡಾಗ್ಸ್ಗಳಾಗಿವೆ. ಎರಡನೇ ಸೆಂಟೆನ್ಸ್, ಕೆಲವು ಡಾಗ್ಸ್ಗಳು ಬ್ಲ್ಯಾಕ್ ಇವೆ. ಸೊ ಹೀಗಾಗಿ ಕೆಲವು ಡಾಗ್ಸ್ಗಳು ಬ್ಲ್ಯಾಕ್ ಇರೋದರಿಂದ ಮತ್ತು ಎಲ್ಲ ಕ್ಯಾಟ್ಸ್ಗಳು ಬ್ಲ್ಯಾಕ್ ಆಗಿರೋದರಿಂದ ಸೊ ಸಮ್ ಬ್ಲ್ಯಾಕ್ ಡಾಗ್ಸ್ ಆರ್ ಕ್ಯಾಟ್ಸ್. ಸೊ ಹೀಗಾಗಿ ಕೆಲವು ಈ ಬ್ಲ್ಯಾಕ್ ಡಾಗ್ಸ್ಗಳಿಗೆ ಏನಾಗಿವೆ, ಕ್ಯಾಟ್ಗಳಾಗಿವೆ. ಬಟ್ ಇಲ್ಲಿ ಬ್ಲ್ಯಾಕ್ ಡಾಗ್ಸ್ ಆರ್ ನಾಟ್ ಕ್ಯಾಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಕ್ಯಾಟ್ಗಳು ಡಾಗ್ಸ್ಗಳಾಗಿರೋದರಿಂದ ಮತ್ತು ಕೆಲವು ಡಾಗ್ಸ್ ಬ್ಲ್ಯಾಕ್ ಆಗಿರೋದರಿಂದ ಕೆಲವು ಬ್ಲ್ಯಾಕ್ ಡಾಗ್ಸ್ ಕ್ಯಾಟ್ಗಳಾಗಿರ್ತವೆ. ಸೊ ಹೀಗಾಗಿ ಇಲ್ಲಿ ಇದು ಸೆಕೆಂಡ್ ಕನ್ಕ್ಲೂಷನ್ ಕೂಡ ತಪ್ಪಾಗಿದೆ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಇಫ್ ನೈದರ್ 1 ನಾಟ್ 2 ಈಸ್ ಫಾಲೋಯಿಂಗ್, ಅಂದರೆ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ 1 ಆಗಲಿ ಅಥವಾ 2 ಆಗಲಿ ಯಾವುದೂ ಕೂಡ ಸರಿಯಾಗಿಲ್ಲ. ಸೊ ನಾವು ಕ್ವೆಶನ್ ನಂಬರ್ 3. ಸೊ ಇಲ್ಲಿಯೂ ಕೂಡ ನಮಗೆ 2 ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ ಮತ್ತು 2 ಕನ್ಕ್ಲೂಷನ್ಗಳನ್ನು ನೀಡಿದ್ದಾರೆ. ಈ ಸ್ಟೇಟ್ಮೆಂಟ್ಗಳನ್ನು ಮತ್ತು ಕನ್ಕ್ಲೂಷನ್ಗಳನ್ನು ನಾವು ಸರಿಯಾಗಿ ಓದ್ಕೊಳ್ಬೇಕು. ಮತ್ತು ಯಾವ ಕನ್ಕ್ಲೂಷನ್ ಈ ಸ್ಟೇಟ್ಮೆಂಟ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಎಂಬುದನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗ್ತಾ ಇದೆ. ಸೊ ಇದಕ್ಕೂ ನಾವು ಡಯಾಗ್ರಾಮನ್ನು ತೆಗೆದ್ರ ಮೂಲಕ ಇಲ್ಲಿ ಕಂಡುಹಿಡಿಬೋದು. ಮೊದಲನೇದು ಆಲ್ ಬುಕ್ಸ್ ಆರ್ ಚೇರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಅದೇ ರೀತಿ ಎಲ್ಲ ಬುಕ್ಗಳು ಏನಾಗಿವೆ, ಚೇರ್ಗಳಾಗಿವೆ. ಸೊ ಆಲ್ ಬುಕ್ಸ್ ಆರ್ ಚೇರ್ಸ್. ಸೊ ಆಲ್ ಬುಕ್ಸ್ ಆರ್ ಚೇರ್ಸ್, ಎಲ್ಲ ಬುಕ್ಗಳು ಚೇರ್ಗಳಾಗಿವೆ. ನಂತರ ಆಲ್ ಚೇರ್ಸ್ ಆರ್ ಪೆನ್ಸ್, ಎಲ್ಲ ಚೇರ್ಗಳು ಏನಾಗಿವೆ, ಪೆನ್ನುಗಳಾಗಿವೆ.
ಸೊ ಈ ರೀತಿ ಇನ್ನೊಂದು ಸರ್ಕಲ್ ಬರ್ತಾ ಇದೆ. So all books are chairs, so all chairs are pens. So now conclusion, all books are pens, so all books are chairs here, so all books are chairs and all chairs are pen here. So ಹೀಗಾಗಿ all books are also pens. ಸೊ ಎಲ್ಲ ಬುಕ್ಗಳು ಚೇರ್ಗಳಾಗಿರೋದ್ರಿಂದ, ಎಲ್ಲ ಚೇರುಗಳು ಪೆನ್ಗಳಾಗಿರೋದ್ರಿಂದ ಎಲ್ಲ ಬುಕ್ಗಳು ಏನಾಗಿವೆ, ಪೆನ್ನುಗಳಾಗಿವೆ. ಸೊ ಆಲ್ ಬುಕ್ಸ್ ಆರ್ ಪೆನ್, ಎಲ್ಲ ಬುಕ್ಗಳು ಪೆನ್ಗಳಾಗಿವೆ, ಸರಿಯಾಗಿದೆ. ಕನ್ಕ್ಲೂಷನ್ 1 ಫಾಲೋಸ್. ನೆಕ್ಸ್ಟ್ ಸಮ್ ಪೆನ್ಸ್ ಆರ್ ಬುಕ್ಸ್. ಎಸ್, ಇದು ಕೂಡ ಸರಿಯಾಗಿದೆ, ಏಕೆಂದರೆ ಎಲ್ಲ ಬುಕ್ಗಳು ಚೇರುಗಳಾಗಿವೆ, ಎಲ್ಲ ಚೇರುಗಳು ಪೆನ್ನುಗಳಾಗಿವೆ. ಹೀಗಾಗಿ ಕೆಲವು ಚೇರುಗಳು ಬುಕ್ಗಳಾಗಿವೆ, ಕೆಲವು ಪೆನ್ನುಗಳು ಬುಕ್ಗಳಾಗಿವೆ. ಸೊ ಸಮ್ ಪೆನ್ಸ್ ಆರ್ ಬುಕ್ಸ್ ಹಿಯರ್, ಸಮ್ ಚೇರ್ಸ್ ಆರ್ ಬುಕ್ಸ್ ಹಿಯರ್. ಸೊ ಕನ್ಕ್ಲೂಷನ್ 2 is also following. So here the right answer is option D, both 1 and 2 follow. ಕನ್ಕ್ಲೂಷನ್ 1 ಮತ್ತು ಕನ್ಕ್ಲೂಷನ್ 2 ಎರಡೂ ಕೂಡ ಇಲ್ಲಿ ಸರಿಯಾಗಿವೆ. The next question is question number 4. All tables are ants, some ants are chairs. These are the two statements. ಮತ್ತು some tables are chairs, some chairs are tables. ಎರಡು ಕನ್ಕ್ಲೂಷನ್ ಮತ್ತು ಎರಡು ಸ್ಟೇಟ್ಮೆಂಟ್ಗಳಿವೆ. ಸೊ ಸೇಮ್ ಅದೇ ರೀತಿ ಸಾಲ್ವ್ ಮಾಡಬೇಕು. ಆಲ್ ಟೇಬಲ್ಸ್ ಆರ್ ಆ್ಯಂಟ್ಸ್, ಆಲ್ ಟೇಬಲ್ಸ್, ಈ ಒಂದು ಸರ್ಕಲ್ ಟೇಬಲ್ಗಾಗಿದೆ. ಆಲ್ ಟೇಬಲ್ಸ್ ಆರ್ ಆ್ಯಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಟೇಬಲ್ಗಳು ಕೂಡ ಏನಾಗಿವೆ, ಇಲ್ಲಿ ಆ್ಯಂಟ್ಗಳಾಗಿವೆ. ಸಮ್ ಆ್ಯಂಟ್ಸ್ ಆರ್ ಚೇರ್ಸ್, ಕೆಲವು ಆ್ಯಂಟ್ಗಳು ಮಾತ್ರ ಚೇರ್ಗಳಾಗಿವೆ. ಹಾಗಾಗಿ ಈ ರೀತಿ ಡಯಾಗ್ರಾಮ್ ಬರ್ತಾ ಇದೆ. ಕನ್ಕ್ಲೂಷನ್ 1, ಸಮ್ ಟೇಬಲ್ಸ್ ಆರ್ ಚೇರ್ಸ್ ಅಂತ ಹೇಳ್ತಾ ಇದೆ. ಇದು ಟೇಬಲ್ನ ಸರ್ಕಲ್ ಆಗಿದೆ, ಇದು ಚೇರ್ನ ಸರ್ಕಲ್ ಆಗಿದೆ, ಒಂದಕ್ಕೊಂದು ಸಂಬಂಧ ಇಲ್ಲ, ಹಾಗಾಗಿ ಇದು ರಾಂಗ್ ಆಗಿದೆ. ಅದೇ ರೀತಿ ಸಮ್ ಚೇರ್ಸ್ ಆರ್ ಟೇಬಲ್ಸ್, ಕೆಲವು ಚೇರ್ಗಳು ಟೇಬಲ್ಗಳು, ಇದು ಸೇಮ್ ಆಗಿದೆ. ಇಲ್ಲಿ ಈ ಸರ್ಕಲ್ಗೆ ಯಾವುದೇ ಸಂಬಂಧ ಇಲ್ಲ, ಹಾಗಾಗಿ ಇದು ಕೂಡ ತಪ್ಪಾಗಿದೆ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಫ್ ನೈದರ್ 1 nor 2 ಫಾಲೋಸ್. ಕನ್ಕ್ಲೂಷನ್ 1 ಮತ್ತು ಕನ್ಕ್ಲೂಷನ್ 2 ಯಾವುದೂ ಕೂಡ ಇಲ್ಲಿ ಸರಿಯಾಗಿಲ್ಲ. ಸೊ ಆಪ್ಷನ್ ಸಿ ಏನಾಗಿದೆ, ಸರಿಯಾಗಿದೆ. ಕ್ವೆಶನ್ ನಂಬರ್ 5, ಇಲ್ಲಿ ಕೂಡ ಎರಡು ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ, ಎರಡು ಕನ್ಕ್ಲೂಷನ್ಸ್ಗಳನ್ನು ನೀಡಿದ್ದಾರೆ. ಈ ಸ್ಟೇಟ್ಮೆಂಟ್ಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತು ಕನ್ಕ್ಲೂಷನ್ಗಳನ್ನ ಸರಿಯಾಗಿ ಓದಿಕೊಂಡು ಈ ಕನ್ಕ್ಲೂಷನ್ಗಳು ಸ್ಟೇಟ್ಮೆಂಟ್ಗೆ ಸರಿಯಾಗಿವೆ ಅಂತ ನಾವು ಚೆಕ್ ಮಾಡಬೇಕಾಗಿದೆ. ಸೊ ಆಲ್ ಪೆನ್ಸಿಲ್ಸ್ ಆರ್ ಬುಕ್ಸ್. ಸೊ ಎಲ್ಲ ಪೆನ್ಸಿಲ್ಗಳು ಕೂಡ ಏನಾಗಿವೆ, ಇಲ್ಲಿ ಬ್ರಿಕ್ಸ್ಗಳಾಗಿವೆ. ಸೊ ಆಲ್ ಪೆನ್ಸಿಲ್ಸ್ ಆರ್ ಬ್ರಿಕ್ಸ್, PB. ಮತ್ತು ಆಲ್ ಬ್ರಿಕ್ಸ್ ಆರ್ ಬಾಟಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬ್ರಿಕ್ಸ್ ಆಗಿದೆ. ಆಲ್ ಬ್ರಿಕ್ಸ್ ಆರ್ ಬಾಟಲ್ಸ್. ಸೊ ಎಲ್ಲ ಬ್ರಿಕ್ಸ್ಗಳು ಕೂಡ ಏನಾಗಿವೆ, ಇಲ್ಲಿ ಬಾಟಲ್ಗಳಾಗಿವೆ. ಸೊ ಆಗ ಕನ್ಕ್ಲೂಷನ್ 1, ಸಮ್ ಬಾಟಲ್ಸ್ ಆರ್ ಪೆನ್ಸಿಲ್ಸ್. ಸಿಯರ್ ಆಲ್ ಪೆನ್ಸಿಲ್ಸ್ ಆರ್ ಬ್ರಿಕ್ಸ್, ಆಲ್ ಬ್ರಿಕ್ಸ್ ಆರ್ ಬಾಟಲ್ಸ್. ಸೊ ಸಮ್ ಬಾಟಲ್ಸ್ ಆರ್ bricks and also some bottles are pencils. So conclusion 1 ಸರಿಯಾಗಿದೆ. some bottles are bricks, ಇದು ಕೂಡ ಸರಿಯಾಗಿದೆ, ಏಕೆಂದರೆ ಎಲ್ಲ all bricks are bottles, so some bottles are bricks. ಸೊ ಇದು ಕೂಡ ಸರಿಯಾಗಿದೆ. ಸೊ ಹೀಗಾಗಿ ಆನ್ಸರ್ ಈಸ್ ಡಿ, ಬೋತ್ 1 and 2 ಫಾಲೋ. ಸೊ ಇಲ್ಲಿ ಕನ್ಕ್ಲೂಷನ್ 1 ಮತ್ತು ಕನ್ಕ್ಲೂಷನ್ 2 ಎರಡೂ ಕೂಡ ಸರಿಯಾಗಿವೆ. ಸೊ ಕ್ವೆಶನ್ ನಂಬರ್ 6, ಪ್ರಶ್ನೆ 6. ಇಲ್ಲಿ ಕೂಡ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, 3 ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ 4 ಕನ್ಕ್ಲೂಷನ್ಗಳನ್ನು ನೀಡಿದ್ದಾರೆ. ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರವನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗ್ತಾ ಇದೆ. ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್, ಆಲ್ ಕ್ಯಾರೆಟ್ಸ್ ಆರ್ ಬರ್ಡ್ಸ್. ಸೊ ಇದು ಕ್ಯಾರೆಟ್ ಆಗಿದೆ. ಆಲ್ ಕ್ಯಾರೆಟ್ಸ್ ಆರ್ ಬರ್ಡ್ಸ್, ಎಲ್ಲ ಕ್ಯಾರೆಟ್ಗಳು ಏನಾಗಿವೆ, ಬರ್ಡ್ಸ್ಗಳಾಗಿವೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ, ಸಮ್ ಟೆಲಿಫೋನ್ಸ್ ಆರ್ ಕ್ಯಾರೆಟ್ಸ್. ಕೆಲವು ಟೆಲಿಫೋನ್ಗಳು ಏನಾಗಿವೆ, ಕ್ಯಾರೆಟ್ಗಳಾಗಿವೆ. ಸಮ್ ಟೆಲಿಫೋನ್ಸ್ ಆರ್ ಕ್ಯಾರೆಟ್. ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ, ಆಲ್ ಬೆಡ್ಶೀಟ್ಸ್ ಆರ್ ಟೆಲಿಫೋನ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ ಬೆಡ್ಶೀಟ್ಸ್ ಆರ್ ಟೆಲಿಫೋನ್. ಸೊ ಈ ಒಂದು ಸರ್ಕಲ್ ಏನಿದೆ ಅಲ್ಲ, ಇದು ಬೆಡ್ಶೀಟ್ಗೆ. ಆಲ್ ಬೆಡ್ಶೀಟ್ಸ್ ಆರ್ ಟೆಲಿಫೋನ್ಸ್. ಸೊ ಇಲ್ಲಿ ಸಮ್ ಕ್ಯಾರೆಟ್ಸ್ ಆರ್ ಬರ್ಡ್ಸ್. Next, some telephones are carrots and all bed sheets are telephones. Conclusion 1 ಏನು ಹೇಳ್ತಾ ಇದೆ, ಆಲ್ ಬೆಡ್ ಶೀಟ್ಸ್ ಆರ್ ಬರ್ಡ್ಸ್ ಅಂತ ಹೇಳ್ತಾ ಇದೆ. ಸೊ ಈ ಒಂದು ಸರ್ಕಲ್ ಬೆಡ್ಶೀಟ್, ಈ ಒಂದು ಸರ್ಕಲ್ ಬರ್ಡ್ಸ್. ಸೊ ಇದು ಎರಡರ ನಡುವೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸೊ ಹೀಗಾಗಿ ಕನ್ಕ್ಲೂಷನ್ 1 ಏನಾಗಿದೆ, ರಾಂಗ್ ಆಗಿದೆ. ಸಮ್ ಬೆಡ್ಶೀಟ್ಸ್ ಆರ್ ಬರ್ಡ್ಸ್. ಸಮ್ ಕೆಲವು ಬೆಡ್ಶೀಟ್ಗಳು ಬರ್ಡ್ಸ್ಗಳಾಗಿ, ಇದು ಕೂಡ ಸೇಮ್
ಬೆಡ್ಶೀಟ್ನ ಸರ್ಕಲ್ ಇಲ್ಲಿದೆ, ಬರ್ಡ್ಸ್ನ ಸರ್ಕಲ್ ಇಲ್ಲಿದೆ. ಯಾವುದೇ ಬೆಡ್ಶೀಟ್ಗಳು ಬರ್ಡ್ಸ್ಗಳಾಗಿಲ್ಲ. ಬಟ್ ಇಲ್ಲಿ ಸಮ್ ಬೆಡ್ಶೀಟ್ಸ್ ಆರ್ ಬರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ, ಕೆಲವು ಬೆಡ್ಶೀಟ್ಗಳು ಬರ್ಡ್ಸ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ರಾಂಗ್ ಇದೆ. ನೆಕ್ಸ್ಟ್ ಥರ್ಡ್ ಒನ್, ಸಮ್ ಬರ್ಡ್ಸ್ ಆರ್ ಟೆಲಿಫೋನ್. ಎಸ್, ಇದು ಸರಿ. ಇದು ಈ ಒಂದು ಸರ್ಕಲ್ ಬರ್ಡ್ಸ್ಗೆ ಇದೆ ಮತ್ತು ಈ ಒಂದು ಸರ್ಕಲ್ ಟೆಲಿಫೋನ್ಗೆ ಇದೆ. ಸೊ ಎರಡು ಸರ್ಕಲ್ ಇಂಟರ್ಸೆಕ್ಟ್ ಆಗ್ತಾ ಇರೋದ್ರಿಂದ ಈ ಏರಿಯಾ ಏನಿದೆ ಅಲ್ಲ, ಅದು ಕೆಲವು ಬರ್ಡ್ಸ್ಗಳು ಟೆಲಿಫೋನ್ಗಳಾಗಿವೆ ಅಥವಾ ಕೆಲವು ಟೆಲಿಫೋನ್ಗಳು ಬರ್ಡ್ಸ್ಗಳಾಗಿವೆ ಅಂತ ಹೇಳ್ತಾ ಇದೆ. ಸೊ ಹೀಗಾಗಿ ಕನ್ಕ್ಲೂಷನ್ 3 ಏನಿದೆ ಅಲ್ಲ, ಇದು ಸರಿಯಾಗಿದೆ. ಆಲ್ ಟೆಲಿಫೋನ್ ಆರ್ ಬರ್ಡ್ಸ್. ಎಲ್ಲ ಟೆಲಿಫೋನ್ಗಳು ಬರ್ಡ್ಸ್ ಆಗಿಲ್ಲ. ಸೊ ಕೆಲವು ಟೆಲಿಫೋನ್ಸ್ಗಳು, ಈ ಏರಿಯಾ ಮಾತ್ರ ಏನಿದೆ ಅಲ್ಲ, ಕೆಲವು ಟೆಲಿಫೋನ್ಗಳು ಬರ್ಡ್ಸ್ ಆಗಿವೆ, ಆದರೆ ಎಲ್ಲ ಟೆಲಿಫೋನ್ಗಳು ಬರ್ಡ್ಸ್ ಆಗಿಲ್ಲ. ಸೊ ಹೀಗಾಗಿ ಇದು ಕೂಡ ರಾಂಗ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಕನ್ಕ್ಲೂಷನ್ 3 ಮಾತ್ರ ಸರಿಯಾಗಿದೆ. ಸೊ ಹೀಗಾಗಿ ಆಪ್ಷನ್ ಡಿ ಏನಿದೆ ಅಲ್ಲ, ಇದು ಸರಿ ಉತ್ತರ ಆಗಿದೆ. ಕ್ವೆಶನ್ ನಂಬರ್ 7, ಇಲ್ಲಿ ಕೂಡ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಮತ್ತು 2 ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನ ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಕನ್ಕ್ಲೂಷನ್, ಯಾವ ಒಂದು ಕನ್ಕ್ಲೂಷನ್ ಸರಿ ಇದೆ ಅಂತ ನಾವು ನೋಡಬೇಕಾಗ್ತಾ ಇದೆ. ಸ್ಟೇಟ್ಮೆಂಟ್ 1, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಆಲ್ ಟೀಕ್ಸ್ ಆರ್ ಟೇಬಲ್ಸ್. ಆಲ್ ಟೀಕ್ಸ್ ಆರ್ ಟೇಬಲ್ಸ್. ಎಲ್ಲ ಟೀಕ್ಸ್ಗಳು ಏನಾಗಿವೆ? ಟೇಬಲ್ಗಳಾಗಿವೆ. ಆಲ್ ಟೀಕ್ಸ್ ಆರ್ ಟೇಬಲ್ಸ್. ಆಲ್ ಟೀಕ್ಸ್ ಆರ್ ಟೇಬಲ್ಸ್. ನಂತರ ಸಮ್ ಟೇಬಲ್ಸ್ ಆರ್ ಗೋಲ್ಡನ್. ಕೆಲವು ಟೇಬಲ್ಗಳು ಮಾತ್ರ ಗೋಲ್ಡನ್ಗಳಾಗಿವೆ. ಸಮ್ ಟೇಬಲ್ಸ್ ಆರ್ ಗೋಲ್ಡನ್. ಸೊ ಈಗ ನೋಡಿ, ಇಲ್ಲಿ ಕನ್ಕ್ಲೂಷನ್ ಏನಿವೆ ಅಂತ, some teaks are golden. So here all teaks are tables. All teaks are tables and some tables are golden. So here some teaks are golden. So all teaks are tables and some tables are golden. So the teaks and golden, no connection is there. So first statement is wrong. Second one is some golden are teak. Some golden are teak. No, all teaks are tables. Some tables are golden, but there is no relation between teak and golden. So this is also wrong. So here option C is correct. If neither 1 nor 2. ಕನ್ಕ್ಲೂಷನ್ 1 ಮತ್ತು ಕನ್ಕ್ಲೂಷನ್ 2 ಯಾವುದು ಫಾಲೋ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಆಪ್ಷನ್ ಸಿ ಏನಾಗಿದೆ, ಇಲ್ಲಿ ಸರಿ ಉತ್ತರ ಆಗಿದೆ. ಸೊ ನಾವು ಕ್ವೆಶನ್ ನಂಬರ್ 8, ಇಲ್ಲಿಯೂ ಕೂಡ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, 2 ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನಾವು ಸ್ಟೇಟ್ಮೆಂಟ್ಗಳನ್ನು ಮತ್ತು ಕನ್ಕ್ಲೂಷನ್ಗಳನ್ನು ಓದಿಕೊಂಡು ಸರಿಯಾದ ಉತ್ತರವನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಸೊ ಸ್ಟೇಟ್ಮೆಂಟ್ಗಳೇನು, ಈ ಸ್ಟೇಟ್ಮೆಂಟ್ 1 ಏನು ಹೇಳ್ತಾ ಇದೆ, ಆಲ್ ಹಾರ್ಸಸ್ ಆರ್ ಡಾಂಕೀಸ್. ಎಲ್ಲ ಹಾರ್ಸ್ಗಳು ಕೂಡ ಏನಾಗಿವೆ? ಡಾಂಕಿಗಳಾಗಿವೆ. ಸೊ ಇದು ಹಾರ್ಸ್ನ ಸರ್ಕಲ್ ಆಗಿದೆ, ಇದು ಡಾಂಕಿ ಸರ್ಕಲ್ ಆಗಿದೆ. ಎಲ್ಲ ಹಾರ್ಸ್ಗಳು ಡಾಂಕಿಗಳಾಗಿವೆ. ಆಲ್ ಹಾರ್ಸಸ್ ಆರ್ ಡಾಂಕೀಸ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ಆಲ್ ಡಾಂಕೀಸ್ ಆರ್ ಮಂಕೀಸ್. ಸೊ ಎಲ್ಲ ಡಾಂಕಿಗಳು ಕೂಡ ಏನಾಗಿವೆ? ಮಂಕಿಗಳಾಗಿವೆ. ಇವಾಗ ಕನ್ಕ್ಲೂಷನ್ 1, ಆಲ್ ಹಾರ್ಸಸ್ ಆರ್ ಮಂಕೀಸ್. ಸೊ ಇಲ್ಲಿ ಎಲ್ಲ ಹಾರ್ಸ್ಗಳು ಕೂಡ ಮಂಕಿಗಳಾಗಿವೆ ಅಂತ ಹೇಳ್ತಾ ಇದೆ. all horses are yes, all horses are donkeys. All donkeys are monkeys. It means that all horses are monkeys. Conclusion 1 ಸರಿಯಾಗಿದೆ. all monkeys are horses. This is wrong here. ಇಲ್ಲಿ ಏನಾಗಿದೆ, ಎಲ್ಲ ಹಾರ್ಸ್ಗಳು ಮಂಕಿಗಳಾಗೋದ್ರಿಂದ ಕೆಲವು ಮಂಕಿಗಳು ಮಾತ್ರ ಏನಾಗಿವೆ? ಹಾರ್ಸಸ್ಗಳಾಗಿವೆ. ಸೊ ಹೀಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್. ಸೊ ಫ್ರೆಂಡ್ಸ್, ಕ್ವೆಶನ್ ನಂಬರ್ 9, ಇಲ್ಲಿ ಕೂಡ 2 ಸ್ಟೇಟ್ಮೆಂಟ್, 2 ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ, 4 ಆಪ್ಷನ್ಸ್ಗಳನ್ನು ನಮಗೆ ನೀಡಿದ್ದಾರೆ. ಆಲ್ ಬುಕ್ಸ್ ಆರ್ ಸ್ಟೋನ್ಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬುಕ್ಗಳು ಏನಾಗಿವೆ? ಸ್ಟೋನ್ಗಳಾಗಿವೆ. ಸೊ ಇದು ಬುಕ್ನ ಸರ್ಕಲ್, ಇದು ಸ್ಟೋನ್ನ ಸರ್ಕಲ್. ಎಲ್ಲ ಬುಕ್ಗಳು ಸ್ಟೋನ್ಗಳಾಗಿವೆ. ಆಲ್ ಬುಕ್ಸ್ ಆರ್ ಸ್ಟೋನ್ಸ್. ಆಲ್ ಸ್ಟೋನ್ಸ್ ಆರ್ ಪೇಪರ್ಸ್. ಇದು ಕೂಡ ಸೇಮ್ ಡಯಾಗ್ರಾಮ್ ಬರ್ತಾ ಇದೆ. ಆಲ್ ಸ್ಟೋನ್ಸ್ ಆರ್ ಪೇಪರ್ಸ್. ನೆಕ್ಸ್ಟ್, ಸಮ್ ಪೇಪರ್ಸ್ ಆರ್ ಬುಕ್ಸ್. ಆಲ್ ಬುಕ್ಸ್ ಆರ್ all books are stones. Some stones are papers. So hೀಗಾಗಿ some papers are stones. Some papers are stones. Yes, right. All books are stones. All stones are papers. It means some papers are stones. Conclusion 1 ಸರಿಯಾಗಿದೆ. Some papers are books. All
books are stones and all stones are papers. It means some stones are books and some papers are stones and also some papers are books. Conclusion 1 ಸರಿಯಾಗಿದೆ. Then some papers are stones ಇದು ಕೂಡ ಸರಿಯಾಗಿದೆ. So here option D is the right answer. Both 1 and 2 follow. Conclusion 1 ಮತ್ತು conclusion 2 ಎರಡು ಇಲ್ಲಿ ಫಾಲೋ ಮಾಡ್ತಾ ಇವೆ. ಸೊ ಕ್ವೆಶನ್ ನಂಬರ್ 10 ಇದೆ. ಇಲ್ಲಿ ಕೂಡ ಎರಡು ಸ್ಟೇಟ್ಮೆಂಟ್, ಎರಡು ಕನ್ಕ್ಲೂಷನ್ಗಳನ್ನು ನೀಡಿದ್ದಾರೆ, 4 ಆಪ್ಷನ್ಸ್ಗಳನ್ನು ನಿಮಗೆ ನೀಡಿದ್ದಾರೆ. ಸ್ಟೇಟ್ಮೆಂಟ್ಸ್: ಆಲ್ ಸ್ಟೂಡೆಂಟ್ಸ್ ಆರ್ ಆಂಬಿಷಿಯಸ್ ಆ್ಯಂಡ್ ಆಲ್ ಆಂಬಿಷಿಯಸ್ ಪರ್ಸನ್ಸ್ ಆರ್ ಹಾರ್ಡ್ ವರ್ಕಿಂಗ್. Conclusion 1, all students are hardworking. Conclusion 2, all hardworking people are not ambitious. Option A, only conclusion 1 follows. Option B, only conclusion 2 follows. Option C, if neither 1 nor 2 follows. Option D, both 1 and 2 follow. ಸೊ ಈ ಒಂದು ಪ್ರಶ್ನೆಯನ್ನು ನಿಮಗಾಗಿ ಇಟ್ಟಿದ್ದೀನಿ. ನೀವು ಸರಿಯಾದ ಉತ್ತರವನ್ನು ಕಂಡುಹಿಡಿದು ನನಗೆ ಕಮೆಂಟ್ನಲ್ಲಿ ತಿಳಿಸಬೇಕು. ಸೊ ಇದರಿಂದ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ನಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಇಂಥ ಪ್ರಶ್ನೆಗಳನ್ನು ಬಿಡಿಸೋಕೆ ಬರುತ್ತೋ ಇಲ್ಲೋ ಅನ್ನೋ ಐಡಿಯಾ ನಿಮಗೂ ಕೂಡ ಗೊತ್ತಾಗುತ್ತೆ. ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ನಲ್ಲಿ ಕೇಳಬಹುದು. ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ, ಈ ಒಂದು ಕ್ವೆಶನ್ಗೆ ಉತ್ತರವನ್ನು ಬಿಡಿಸಿ ಕಮೆಂಟ್ ಮಾಡಿ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ದ ಅಸರ್ಷನ್ ಈಸ್ Hindi should be the official language of India. The reason is majority of people living in India are Hindus. Assertion both A and R are true and R is the correct explanation of assertion. Option B, both A and R are true and R is not the correct explanation of assertion. Option C, assertion is true, reason is false. Option D, assertion is false, reason is true. ಫ್ರೆಂಡ್ಸ್, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಹಿಂದಿ ಭಾರತದ ಒಂದು ಅಧಿಕೃತ ಭಾಷೆ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಿಂದಿ ಶುಡ್ ಬಿ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಹಿಂದಿ ಇದೊಂದು ಏನಾಗಿರಬೇಕು, ಭಾರತದ ಅಧಿಕೃತ ಭಾಷೆ ಆಗಿರಬೇಕು. ಸೊ ಭಾರತದಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ಹೆಚ್ಚಿನ ಜನ ಹಿಂದಿಯನ್ನು ಮಾತನಾಡ್ತಾರೆ ಕೂಡ. ಸೊ ಹೆಚ್ಚಿನ ಪ್ರದೇಶಗಳಲ್ಲಿ ಹಿಂದಿ ಭಾಷೆನ ಮಾತನಾಡುವ ಜನರನ್ನು ನೋಡ್ತೀವಿ. ಸೊ ಹೀಗಾಗಿ ಹಿಂದಿ ಭಾರತದ ಭಾಷೆ ಆಗಿರಬೇಕು ಎಂಬುದರಲ್ಲಿ ಏನು ತಪ್ಪಿದೆ ಅಂತ ಹೇಳಕ್ಕೆ ಬರೋಲ್ಲ. ದ ರೀಸನ್ ಈಸ್ ಮೆಜಾರಿಟಿ ಆಫ್ ಪೀಪಲ್ ಲಿವಿಂಗ್ ಇನ್ ಇಂಡಿಯಾ ಆರ್ ಹಿಂದೂಸ್. ಭಾರತದಲ್ಲಿ ವಾಸಿಸುವ ಬಹುಪಾಲು ಜನರು ಹಿಂದೂಗಳು. ಸೊ ಇದು ಕೂಡ ಕರೆಕ್ಟ್ ಇದೆ. ಭಾರತದಲ್ಲಿ ಹೆಚ್ಚಿನ ಜನರು ಹಿಂದೂಗಳಾಗಿದ್ದಾರೆ ಅಂತ ಹೇಳ್ಬೋದು. ದ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ಇಂಡಿಯಾ ಮೆಜಾರಿಟಿ ಆರ್ ಹಿಂದೂಸ್. ಬಟ್ ದಿಸ್ ಈಸ್ ನಾಟ್ ದ ರೀಸನ್. It means that the reason is not supporting the assertion. ಆದರೆ ಇಲ್ಲಿ ಯಾವುದೇ ಒಂದು ದೇಶದಲ್ಲಿ, ನಮ್ಮ ಭಾರತದಲ್ಲಿ ಹೆಚ್ಚಿನ ಜನ ಹಿಂದೂಗಳಾಗಿರೋದ್ರಿಂದ ನಾವು ಹಿಂದಿಯನ್ನು ಭಾರತದ ಅಧಿಕೃತ ಭಾಷೆ ಮಾಡಬೇಕಂತ ಯಾವುದೇ ರೀತಿಯ ನಿಯಮ ಇಲ್ಲ. ಸೊ ಹೀಗಾಗಿ ಇಲ್ಲಿ ಏನಾಗಿದೆ, ಅಸರ್ಷನ್ ಮತ್ತು ರೀಸನಿಂಗ್ ಎರಡೂ ಕೂಡ ಸರಿಯಾಗಿವೆ. ಆದರೆ ರೀಸನ್ ಏನಿದೆ, ಅಸರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. ಸೊ ಈ ರೀತಿಯಾಗಿ ಇಂಥ ಪ್ರಶ್ನೆಗಳನ್ನು ಬಿಡಿಸುವಾಗ ಮೊದಲು ನಾವು ಅಸರ್ಷನನ್ನು ಓದ್ಕೊಳ್ಬೇಕು, ಅಸರ್ಷನ್ ಸರಿಯಾಗಿದೆಯಾ ಅಂತ ತಿಳಿದುಕೊಳ್ಬೇಕು. ನಂತರ ರೀಸನನ್ನು ಓದ್ಕೊಳ್ಬೇಕು, ರೀಸನ್ ಸರಿಯಾಗಿದೆಯಾ ಅಂತ ತಿಳಿದುಕೊಳ್ಬೇಕು. ನಂತರ ಈ ರೀಸನ್ ಅಸರ್ಷನ್ಗೆ ಸಪೋರ್ಟ್ ಮಾಡುತ್ತಾ ಎಂಬುದನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಸೊ ಇಲ್ಲಿ ಏನಾಗಿದೆ, ಹಿಂದಿ ಭಾರತದ ಅಧಿಕೃತ ಭಾಷೆ ಆಗಬೇಕು, ಇದು ಸರಿಯಾಗಿದೆ. ಜೊತೆಗೆ ಭಾರತದಲ್ಲಿ ವಾಸಿಸುವ ಹೆಚ್ಚಿನ ಜನರು ಹಿಂದೂಗಳಾಗಿದ್ದಾರೆ. ಎರಡು ಅಸರ್ಷನ್ ಮತ್ತು ರೀಸನ್ ಎರಡು ಸರಿಯಾಗಿವೆ. ಆದರೆ ಹೆಚ್ಚಿನ ಜನ ಹಿಂದೂಗಳಾಗಿರೋದ್ರಿಂದ ಹಿಂದಿಯನ್ನು ಅಧಿಕೃತ ಭಾಷೆ ಮಾಡಬೇಕಂತ ನಿಯಮ ಇಲ್ಲ. ಸೊ ಹೀಗಾಗಿ ಈ ರೀಸನ್ ಏನಿದೆ ಅಸರ್ಷನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ, ಬಟ್ ರೀಸನ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಇಲ್ಲಿ ಅಸರ್ಷನ್ ಮತ್ತು ರೀಸನಿಂಗ್ ಎರಡೂ ಕೂಡ ಸರಿಯಾಗಿವೆ. ಆದರೆ ಈ ರೀಸನ್ ಏನಿದೆ ಅಸರ್ಷನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ರೀಸನ್ ಅಸರ್ಷನ್ನ ಸರಿಯಾದ ವಿವರಣೆ ಅಲ್ಲ. ಕ್ವೆಶನ್ ನಂಬರ್ 2, ಅಸರ್ಷನ್ ಈಸ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್ ವಿತ್ ಎಫೆಕ್ಟ್ ಫ್ರಾಮ್ 26 ಜನವರಿ 1950. ಸೊ ಭಾರತೀಯ ಸಂವಿಧಾನ ಏನಿದೆ ಇದು 26 ಜನವರಿ 1950ರಂದು ಜಾರಿಗೆ ಬಂದಿತು. ರೀಸನ್ ಈಸ್ 26 ಜನವರಿ ಸೆಲೆಬ್ರೇಟೆಡ್ ಆಸ್ ರಿಪಬ್ಲಿಕ್ ಡೇ. ಜನವರಿ 26 ನಾವು ಗಣರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ನಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಎರಡೂ ಕೂಡ ಮತ್ತೆ 4 ಆಪ್ಷನ್ಗಳನ್ನು ನೀಡಿದ್ದಾರೆ. ಆಪ್ಷನ್ ಎ ಅಸರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಅದ್ರ ಜೊತೆಗೆ ರೀಸನ್ ಅಸರ್ಷನ್ಗೆ ಸರಿಯಾದ ವಿವರಣೆ ಆಗಿದೆ. ಆಪ್ಷನ್ ಬಿ ಅಸರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಆದರೆ ರೀಸನ್ ಅಸರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. ಆಪ್ಷನ್ ಸಿ ಅಸರ್ಷನ್ ಸರಿಯಾಗಿದೆ ಆದರೆ ರೀಸನ್ ತಪ್ಪಾಗಿದೆ. ಆಪ್ಷನ್ ಡಿ ಅಸರ್ಷನ್ ತಪ್ಪಾಗಿದೆ ಆದರೆ ರೀಸನ್ ಸರಿಯಾಗಿದೆ. ಸೊ ಇಲ್ಲಿ ನಾವು ಸರಿಯಾದ ಉತ್ತರವನ್ನು ನೋಡಿದ್ರೆ
ಸೊ ಇಲ್ಲಿ ಅಜರ್ಷನ್ ಏನು ಹೇಳ್ತಾ ಇದೆ, ಭಾರತೀಯ ಸಂವಿಧಾನ 26 ಜನವರಿ 1950ರಂದು ಜಾರಿಗೆ ಬಂದಿದೆ. ಆದ್ದರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಜನವರಿ 26ರನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಸೊ ನಿಮ್ಗೆ ಗೊತ್ತಾಗ್ಬೋದು ಇಲ್ಲಿ ಅಜರ್ಷನ್ ಮತ್ತು ರೀಸನ್ ಎರಡು ಸರಿಯಾಗಿವೆ. ಮತ್ತು ರೀಸನ್ ಅಜರ್ಷನ್ಗೆ ಸಂಬಂಧಪಟ್ಟಿದೆ. ನೋಡಿ ರೀಸನ್ ಏನಿದೆ, ಜನವರಿ 26ರನ್ನು ಗಣರಾಜ್ಯೋತ್ಸವನ್ನಾಗಿ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ, ಯಾಕೆಂದರೆ ಭಾರತೀಯ ಸಂವಿಧಾನ 26 ಜನವರಿ 1950ರಂದು ಜಾರಿಗೆ ಬಂದಿದೆ. ಸೊ ಹೀಗಾಗಿ ಅದರ ರೀಸನ್ ಏನಿದೆ ಅಜರ್ಷನ್ಗೆ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇದೆ. ಸೊ ವಿ ಆರ್ ಸೆಲೆಬ್ರೇಟಿಂಗ್ 26 January ಆಸ್ ಎ Republic Day. Why? Because the Indian Constitution came into force on 26 January 1950s. It means that the reason, it is the correct explanation for the assertion. ಸೊ ಹೀಗಾಗಿ ಇಲ್ಲಿ ಅಜರ್ಷನ್ ಏನಿದೆ ಇದು ರೀಸನ್ಗೆ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಆಪ್ಷನ್ ಏನಾಗಿದೆ ಸರಿಯಾಗಿದೆ. ಬೋತ್ ಅಜರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಆ್ಯಂಡ್ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಜರ್ಷನ್. ಸೊ ಇಲ್ಲಿ ಅಜರ್ಷನ್ ಮತ್ತು ರೀಸನ್ ಎರಡೂ ಕೂಡ ಸರಿಯಾಗಿವೆ ಮತ್ತು ರೀಸನ್ ಅಜರ್ಷನ್ಗೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಎ ಇಲ್ಲಿ ಸರಿ ಉತ್ತರ. ನಾವು ಕ್ವೆಶನ್ ನಂಬರ್ 3. ಅಜರ್ಷನ್, ದ ಇಂಪೋರ್ಟ್ ಆಫ್ ಚೈನೀಸ್ ಟಾಯ್ಸ್ ವಾಸ್ ರೀಸೆಂಟ್ಲಿ ಬ್ಯಾನ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. ಚೀನಿ ಆಟಿಕೆಗಳ ಆಮದನ್ನು ಇತ್ತೀಚೆಗೆ ಭಾರತ ಸರ್ಕಾರ ನಿಷೇಧ ಮಾಡಿತ್ತು. ರೀಸನ್ ಈಸ್ ದ ಪ್ಲಾಸ್ಟಿಕ್ ಮಟೀರಿಯಲ್ಸ್ ಯೂಸ್ಡ್ ಟು ಮೇಕ್ ದ ಟಾಯ್ಸ್ ಆರ್ ಬಯೋಡಿಗ್ರೇಡೇಬಲ್. ಆಟಿಕೆಗಳನ್ನು ತಯಾರಿಸಲು ಬಳಸುವ ಪ್ಲಾಸ್ಟಿಕ್ ವಸ್ತುಗಳು ಜೈವಿಕ ವಿಘಟನೀಯವಲ್ಲ. ಸೊ 4 options are given. Both A and R are true. R is the correct explanation of A. Option B, both A and R are true and R is not the correct explanation of A. Option C, A is true, R is false. Option D, A is false, R is true. ಸೊ ಇಲ್ಲಿ ಏನಾಗ್ತಾ ಇದೆ, ಅಜರ್ಷನ್ ಏನು ಹೇಳ್ತಾ ಇದೆ, ಚೀನಿ ಆಟಿಕೆಗಳ ಆಮದನ್ನು ಇತ್ತೀಚೆಗೆ ಭಾರತ ಸರ್ಕಾರ ನಿಷೇಧ ಮಾಡಿತ್ತು, ಇದು ಸರಿಯಾಗಿದೆ. ಮತ್ತು ರೀಸನ್ ಏನು ಹೇಳ್ತಾ ಇದೆ, ಆಟಿಕೆಗಳನ್ನು ತಯಾರಿಸಲು ಬಳಸುವ ಪ್ಲಾಸ್ಟಿಕ್ ವಸ್ತುಗಳು ಜೈವಿಕ ವಿಘಟನೀಯವಲ್ಲ. ಸೊ ಈ ರೀತಿ ಪ್ರಶ್ನೆಗಳನ್ನ ಬಿಡಿಸ್ಬೇಕಂದ್ರೆ ಈ ಒಂದು ಸಬ್ಜೆಕ್ಟ್ನ ಬಗ್ಗೆ ನಮಗೆ ಸ್ವಲ್ಪ ನಾಲೆಜ್ ಇರಲೇಬೇಕಾಗುತ್ತೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಚೀನಿ ಆಟಿಕೆಗಳ ಆಮದನ್ನು ನಾವೇನು ಮಾಡಿದ್ವಿ, ನಿಷೇಧ ಮಾಡಿದ್ವಿ. ದ ಇಂಪೋರ್ಟ್ ಆಫ್ ಚೈನೀಸ್ ಟಾಯ್ಸ್ ಆರ್ ರೀಸೆಂಟ್ಲಿ ಬ್ಯಾನ್ಡ್ ಬೈ ದ ಇಂಡಿಯನ್ ಗೌರ್ಮೆಂಟ್. ದ ರೀಸನ್ ಈಸ್ ಆಟಿಕೆಗಳನ್ನು ತಯಾರಿಸಲು ಬಳಸುವ ಪ್ಲಾಸ್ಟಿಕ್ ವಸ್ತುಗಳು ಜೈವಿಕ ವಿಘಟನೀಯವಲ್ಲ. ಸೊ ಇದು ಕೂಡ ಸರಿಯಾಗಿದೆ, ಆದರೆ ಇದು ರೀಸನ್ಗೆ ಅಜರ್ಷನ್ಗೆ ಅಷ್ಟೊಂದು ಸಪೋರ್ಟನ್ನು ಮಾಡ್ತಾ ಇಲ್ಲ. ಸೊ ದ ರೀಸನ್ ಇಟ್ ಈಸ್ ನಾಟ್ ಸಪೋರ್ಟಿಂಗ್ ಫುಲ್ಲಿ ಟು ದ ಅಜರ್ಷನ್. ಸೊ ಇಲ್ಲಿ ರೀಸನ್ ಏನು ಮಾಡ್ತಾ ಇದೆ, ರೀಸನ್ ಕೂಡ ಸರಿಯಾಗಿದೆ, ಅಜರ್ಷನ್ ಕೂಡ ಸರಿಯಾಗಿದೆ, ಆದರೆ ಈ ರೀಸನ್ ಅಜರ್ಷನ್ಗೆ ಅಷ್ಟೊಂದು ಸಪೋರ್ಟನ್ನು ಇಲ್ಲಿ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಆಪ್ಷನ್ ಬಿ ಏನಾಗಿದೆ ಸರಿಯಾಗಿದೆ. ಬೋತ್ ಅಜರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಜರ್ಷನ್. ಇಲ್ಲಿ ಅಜರ್ಷನ್ ಮತ್ತು ರೀಸನ್ ಎರಡೂ ಕೂಡ ಸರಿಯಾಗಿವೆ, ಆದರೆ ರೀಸನ್ ಅಜರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. ಕ್ವೆಶನ್ ನಂಬರ್ 4. Assertion is one of the important decisions of the farmers of the Constitution of India was to guarantee every adult citizen in India the right to vote. ಭಾರತದ ಸಂವಿಧಾನದ ಚೌಕಟ್ಟಿನ ಪ್ರಮುಖ ನಿರ್ಧಾರವೆಂದರೆ ಭಾರತದ ಪ್ರತಿಯೊಬ್ಬ ವಯಸ್ಕ ಪ್ರಜೆಗೆ ಮತದಾನದ ಹಕ್ಕನ್ನು ಖಾತರಿಪಡಿಸುವುದು. ರೀಸನ್ ಈಸ್ ದ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಈಸ್ ನಾಟ್ ಕನ್ಸಿಸ್ಟೆಂಟ್ ವಿತ್ ದ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ. ಸೊ ಸಾರ್ವತ್ರಿಕ ವಯಸ್ಕ ಫ್ರಾಂಚೈಸ್ ಸಮಾನತೆಯ ತತ್ವಕ್ಕೆ ಹೊಂದಿಕೆಯಾಗುವುದಿಲ್ಲ. ಸೊ ಅಜರ್ಷನ್ ಏನು ಹೇಳ್ತಾ ಇದೆ, ಭಾರತದ ಸಂವಿಧಾನದ ಚೌಕಟ್ಟಿನ ಪ್ರಮುಖ ನಿರ್ಧಾರ ಏನಾಗಿದೆ, ಭಾರತದ ಪ್ರತಿಯೊಬ್ಬ ವಯಸ್ಕ ಪ್ರಜೆಗೆ ಮತದಾನ ಹಕ್ಕನ್ನು ಖಾತರಿಪಡಿಸುವುದು. ಸೊ 18 ವರ್ಷವನ್ನು ದಾಟಿದ ಎಲ್ಲ ಯುವಕ ಯುವತಿಯರಿಗೂ ಕೂಡ ಭಾರತದ ಸಂವಿಧಾನದ ಪ್ರಕಾರ ಮತದಾನ ಮಾಡುವ ಹಕ್ಕನ್ನು ನೀಡಲಾಗುತ್ತಾ ಇದೆ. ಇದು ಸಂವಿಧಾನದ ಪ್ರಮುಖ ನಿರ್ಧಾರ ಆಗಿದೆ. ಆದರೆ ರೀಸನ್ ಏನು ಹೇಳ್ತಾ ಇದೆ, ದ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇಸ್ ನಾಟ್ ಕನ್ಸಿಸ್ಟೆಂಟ್ ವಿತ್ ದ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ. ಸಾರ್ವತ್ರಿಕ ವಯಸ್ಕ ಫ್ರಾಂಚೈಸ್ ಸಮಾನತೆ ತತ್ವಕ್ಕೆ ಹೊಂದಿಕೆಯಾಗುವುದಿಲ್ಲ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ 18 ವರ್ಷ ದಾಟಿದ ಎಲ್ಲ ವಯಸ್ಕರಿಗೂ ಕೂಡ ಮತದಾನದ ಹಕ್ಕನ್ನು ನೀಡಲಾಗ್ತಾ ಇದೆ. ಇದರ ಅರ್ಥ ಇದು ಸಾರ್ವತ್ರಿಕ ಸಮಾನತೆಯ ತತ್ವಕ್ಕೆ ಹೊಂದಿಕೆ ಆಗ್ತಾ ಇದೆ, ಆದರೆ ಇಲ್ಲಿ ಸಮಾನತೆಯ ತತ್ವಕ್ಕೆ ಹೊಂದಿಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ರೀಸನ್ ಏನಾಗಿದೆ ಇಲ್ಲಿ ತಪ್ಪಾಗಿದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. ಇಲ್ಲಿ ಅಜರ್ಷನ್ ಸರಿಯಾಗಿದೆ, ಸಂವಿಧಾನ ಎಲ್ಲರಿಗೂ ಕೂಡ ಮತದಾನ ಮಾಡುವ ಹಕ್ಕನ್ನು ನೀಡ್ತಾ ಇದೆ, ಇದು ಸರಿಯಾಗಿದೆ. ಆದರೆ ರೀಸನ್
ಸಾರ್ವತ್ರಿಕ ವಯಸ್ಕ ಮತ್ತು ಫ್ರಾಂಚೈಸ್ ಸಮಾನತೆ ತತ್ವಕ್ಕೆ ಹೊಂದಿಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪಾಗಿದೆ. ಸೊ ಅಸರ್ಷನ್ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. Question number 5. Unemployment leads to wastage of manpower resources. Reason is increase in unemployment is an indicator of depressed economy. ಎಸ್, ಅಸರ್ಷನ್ ಏನು ಹೇಳ್ತಾ ಇದೆ, ನಿರುದ್ಯೋಗವು ಮಾನವ ಶಕ್ತಿ ಸಂಪನ್ಮೂಲಗಳನ್ನು ವ್ಯರ್ಥ ಮಾಡಲು ಕಾರಣವಾಗ್ತಾ ಇದೆ. ಸೊ ಎಸ್, ಸರಿಯಾಗಿದೆ. ನಮ್ಮ ದೇಶದಲ್ಲಿ ಎಷ್ಟು ನಿರುದ್ಯೋಗ ಹೆಚ್ಚಾಗ್ತಾ ಹೋಗ್ತದೆ ಅಷ್ಟು ಮಾನವ ಸಂಪನ್ಮೂಲ ವೇಸ್ಟ್ ಆಗ್ತಾ ಹೋಗ್ತದೆ. ಸೊ ನಿರುದ್ಯೋಗ ಹೆಚ್ಚಿಗೆ ಇದ್ದಷ್ಟು ಮಾನವ ಸಂಪನ್ಮೂಲ, ಮಾನವ ಬಂಡವಾಳ ಆಗೋಕ್ಕೆ ಸಾಧ್ಯ ಇಲ್ಲ. ಹೆಚ್ಚಿಗೆ ಸರಿಯಾದ ರೀತಿಯಲ್ಲಿ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸಲ್ಲ. ಸೊ ಹೀಗಾಗಿ ಮಾನವ ಸಂಪನ್ಮೂಲ ವ್ಯರ್ಥ ಆಗುತ್ತೆ. ರೀಸನ್ ಏನು ಹೇಳ್ತಾ ಇದೆ, ನಿರುದ್ಯೋಗದ ಹೆಚ್ಚಳವು ಖಿನ್ನತೆಗೆ ಒಳಗಾದ ಆರ್ಥಿಕತೆಯ ಸೂಚಕವಾಗಿದೆ. ಇದು ಕೂಡ ಸರಿಯಾಗಿದೆ. ಸೊ ಎಷ್ಟು ನಿರುದ್ಯೋಗ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟು ಇಕಾನಮಿ ಡಿಪ್ರೆಸ್ಡ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ರೀಸನ್ ಏನಿದೆ, ಅಸರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. ಹೌದಲ್ಲ, ನಿರುದ್ಯೋಗ ಮಾನವ ಶಕ್ತಿ ಸಂಪನ್ಮೂಲವನ್ನು ವ್ಯರ್ಥ ಮಾಡ್ತಾ ಇದೆ, ಇದು ಸರಿಯಾಗಿದೆ. ನಿರುದ್ಯೋಗ ಹೆಚ್ಚಿಗೆ ಆದರೆ ಅರ್ಥವ್ಯವಸ್ಥೆ ಖಿನ್ನತೆಗೆ ಒಳಗಾಗ್ತದೆ. ಎರಡು ಸರಿಯಾಗಿವೆ. ಆದರೆ ನಿರುದ್ಯೋಗ ಆದರೆ ಈ ರೀಸನ್ ಏನಿದೆ ಅಸರ್ಷನ್ಗೆ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಬೋತ್ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಆರ್ ಟ್ರೂ, ಬಟ್ ರೀಸನ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಸೊ ಹೀಗಾಗಿ ಇಲ್ಲಿ ಅಸರ್ಷನ್ ಮತ್ತು ರೀಸನ್ ಎರಡೂ ಕೂಡ ಸರಿಯಾಗಿವೆ. ಆದರೆ ರೀಸನ್ ಏನಿದೆ ಇದು ಅಸರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. Question number 6. Assertion is within a poor family women, elderly people and female infants suffer more than others. Reason is they are denied equal access to resources available to the family. ಸೊ ಅಸರ್ಷನ್ ಏನು ಹೇಳ್ತಾ ಇದೆ, ಬಡ ಕುಟುಂಬದ ಮಹಿಳೆಯರಲ್ಲಿ ವೃದ್ಧರು ಮತ್ತು ಹೆಣ್ಣು ಶಿಶುಗಳು ಇತರರಿಗಿಂತ ಹೆಚ್ಚು ಬಳಲ್ತಾ ಇದ್ದಾರೆ. ಎಸ್, ಸರಿಯಾಗಿದೆ. ನಾವು ಹೆಚ್ಚಿನ ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಕುಟುಂಬಗಳನ್ನು ನೋಡಿದರೆ ಆ ಬಡ ಕುಟುಂಬಗಳಲ್ಲಿರುವ ಮಹಿಳೆಯರಾಗಿರ್ಬೋದು, ವೃದ್ಧ ಜನರಾಗಿರ್ಬೋದು ಮತ್ತು ಹೆಣ್ಣು ಶಿಶುಗಳಾಗಿರ್ಬೋದು ಇತರರಿಗಿಂತ ಹೆಚ್ಚು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ರೀಸನ್ ಏನಿದೆ, ಕುಟುಂಬಕ್ಕೆ ಲಭ್ಯವಿರುವ ಸಂಪನ್ಮೂಲಗಳಿಗೆ ಸಮಾನ ಪ್ರವೇಶವನ್ನು ಅವರಿಗೆ ನಿರಾಕರಿಸಲಾಗ್ತಾ ಇದೆ. ದೇ ಆರ್ ಡಿನೈಡ್ ಟು ಈಕ್ವಲ್ ಆಕ್ಸೆಸ್ ಟು ದ ರಿಸೋರ್ಸಸ್. ಸೊ ಇಲ್ಲಿ ಆ ಒಂದು ಕುಟುಂಬಕ್ಕೆ ಬೇಕಾದ ಎಲ್ಲ ಸಂಪನ್ಮೂಲಗಳನ್ನು ಬಳಸುವಲ್ಲಿ ಅವರಿಗೆ ಸಮಾನ ಅವಕಾಶವನ್ನು ನೀಡಲಾಗ್ತಾ ಇಲ್ಲ. ಸೊ ಇಲ್ಲಿ ಅಸರ್ಷನ್ ಮತ್ತು ರೀಸನಿಂಗ್ ಎರಡೂ ಸರಿಯಾಗಿದೆ. ಅಸರ್ಷನ್ ರೀಸನ್ನ ಸರಿಯಾದ ವಿವರಣೆ ಕೂಡ ಆಗಿದೆ. ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಆ್ಯಂಡ್ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಏಕೆಂದರೆ ಯಾಕೆ ಬಡ ಕುಟುಂಬದಲ್ಲಿ ಮಹಿಳೆಯರು, ವೃದ್ಧರು, ಹೆಣ್ಣು ಶಿಶುಗಳು ಬಳಲ್ತಾ ಇದ್ದಾರೆ ಅಂತಂದರೆ ಅವರಿಗೆ ಬೇಕಾದ ಸರಿಯಾದ ಸಂಪನ್ಮೂಲಗಳಲ್ಲಿ ಸಮಾನವಾದ ಅವಕಾಶ ಅವರಿಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ರೀಸನ್ ಏನಿದೆ ಅಸರ್ಷನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ. Question number 7. Assertion: the small farmers, who constitute about 80% of total farmers in India, find it difficult to obtain capital. The reason is the small size of their plots are not able to produce enough. ಸೊ ಅಸರ್ಷನ್ ಏನು ಹೇಳ್ತಾ ಇದೆ, ಭಾರತದ ಒಟ್ಟು ರೈತರಲ್ಲಿ 80% ಸಣ್ಣ ರೈತರಿಗೆ ಬಂಡವಾಳ ಪಡೆಯುವುದು ಕಷ್ಟವಾಗ್ತಾ ಇದೆ. ರೀಸನ್ ಏನು ಹೇಳ್ತಾ ಇದೆ, ಅವುಗಳ ಪ್ಲಾಟ್ಗಳು ಸಣ್ಣ ಗಾತ್ರಗಳು ಸಾಕಷ್ಟು ಉತ್ಪಾದನೆಯನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ. ಸೊ ಅಸರ್ಷನ್ ಏನಿದೆ, ಭಾರತದಲ್ಲಿ ಒಟ್ಟು ರೈತರಲ್ಲಿ 80% ಜನ ಸಣ್ಣ ರೈತರಿದ್ದಾರೆ. ಅವರ ಹತ್ರ ಅವೈಲೇಬಲ್ ಇರೋ ಅಮೌಂಟ್ ಆಫ್ ಲ್ಯಾಂಡ್ ತುಂಬ ಕಡಿಮೆ ಇದೆ. ಸೊ ಹೀಗಾಗಿ ಅವರಿಗೆ ಸಾಲವನ್ನು ಪಡೆಯುವುದು ಅಥವಾ ಬಂಡವಾಳವನ್ನು ಪಡೆಯುವುದು ತುಂಬ ಕಷ್ಟ ಆಗ್ತಾ ಇದೆ. ರೀಸನ್ ಏನು ಹೇಳ್ತಾ ಇದೆ, ಅವ್ರ ಹತ್ರ ಇದ್ದ ಒಂದು ಪ್ಲಾಟ್ಗಳ ಸಂಖ್ಯೆ ಏನಿದೆ ತುಂಬ ಸಣ್ಣದಿದೆ. ಹೀಗಾಗಿ ಹೆಚ್ಚು ಉತ್ಪಾದನೆಯನ್ನು ಮಾಡಲು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇಲ್ಲಿಯೂ ಕೂಡ ಅಸರ್ಷನ್ ಆ್ಯಂಡ್ ರೀಸನ್ ಎರಡೂ ಸರಿಯಾಗಿವೆ. ರೀಸನ್ ಅಸರ್ಷನ್ಗೆ ಸರಿಯಾದ ವಿವರಣೆ ಕೂಡ ಆಗಿದೆ. ಸೊ ಯಾಕೆ ಅವರು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಅಂತಂತಂದರೆ ಅವ್ರ ಹತ್ರ ಅಮೌಂಟ್ ಕಡಿಮೆ ಇರೋದ್ರಿಂದ ಅವರಿಗೆ ಸಾಲವನ್ನು ಪಡೆಯಲು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅವರ ಉತ್ಪಾದನೆ ಕೂಡ ಕಡಿಮೆ ಇದೆ. ಸೊ ಹೀಗಾಗಿ ಅಸರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ. ರೀಸನ್ ಅಸರ್ಷನ್ಗೆ ಸರಿಯಾದ ವಿವರಣೆ ಕೂಡ ಆಗಿದೆ. ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. Question number 8. Assertion ಏನು ಹೇಳ್ತಾ ಇದೆ, the world as a whole environment has degraded during past several decades. Reason is the population of the world has been growing significantly. ಅಸರ್ಷನ್ ಏನು ಹೇಳ್ತಾ ಇದೆ, ಇಡೀ ಪರಿಸರವಾಗಿ ಜಗತ್ತು ಕಳೆದ ಹಲವಾರು ದಶಕಗಳಲ್ಲಿ ಅವನತಿಯನ್ನು ಹೊಂದಿದೆ.
ರೀಸನ್, ವಿಶ್ವದ ಜನಸಂಖ್ಯೆಯು ಗಮನಾರ್ಹವಾಗಿ ಬೆಳೀತಾ ಇದೆ. ಸೊ ಅಸರ್ಷನ್, ಇಡೀ ಪರಿಸರ ಜಗತ್ತು ಕಳೆದ ಹಲವಾರು ದಶಕಗಳಲ್ಲಿ ಅವನತಿಯನ್ನು ಹೊಂದುತ್ತಾ ಬರ್ತಾ ಇದೆ. ಇದು ಕೂಡ ಸರಿಯಾಗಿದೆ. ಸೊ ದ ಹೋಲ್ ಎನ್ವೈರನ್ಮೆಂಟ್ ಹ್ಯಾಸ್ ಡಿಗ್ರೇಡೆಡ್ ಡ್ಯೂರಿಂಗ್ ಪಾಸ್ಟ್ ಸೆವರಲ್ ಡಿಕೇಡ್ಸ್. ಸೊ ರೀಸನ್ ಈಸ್ ದ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ಹ್ಯಾಸ್ ಬೀನ್ ಗ್ರೋಯಿಂಗ್ ಸಿಗ್ನಿಫಿಕೆಂಟ್ಲಿ. ವಿಶ್ವದ ಜನಸಂಖ್ಯೆಯು ಕೂಡ ಏನಾಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಸೊ ಎರಡು ಸರಿಯಾಗಿವೆ, ಆದರೆ ಅಸರ್ಷನ್ ಮತ್ತು ರೀಸನ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲಿ ಕಂಡು ಬರ್ತಾ ಇಲ್ಲ. ಅಂದರೆ ರೀಸನ್ ಅಸರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. ಸೊ ಆಪ್ಷನ್ ಬಿ, ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಬಟ್ ರೀಸನ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಸೊ ಇಲ್ಲಿ ಅಸರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಆದರೆ ರೀಸನ್ ಅಸರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. Question number 9. Assertion, all teaching should aim at ensuring learning. Reason is all learning results from teaching. ಸೊ ಇಲ್ಲಿ ಅಸರ್ಷನ್ ಏನು ಹೇಳ್ತಾ ಇದೆ, ಎಲ್ಲ ಬೋಧನೆಯು ಕಲಿಕೆಯನ್ನು ಖಾತರಿಪಡಿಸುವ ಗುರಿಯನ್ನು ಹೊಂದಿರಬೇಕು. ರೀಸನ್ ಏನು ಹೇಳ್ತಾ ಇದೆ, ಎಲ್ಲ ಕಲಿಕೆಯ ಫಲಿತಾಂಶಗಳು ಬೋಧನೆಯಿಂದಲೇ ಆಗ್ತಾ ಇದೆ. ಸೊ ಆಲ್ ಟೀಚಿಂಗ್ ಶುಡ್ ಏಮ್ ಆಟ್ ಎನ್ಶ್ಯೂರ್ ಲರ್ನಿಂಗ್, ಎಲ್ಲ ಬೋಧನೆಯು ಕಲಿಕೆಯನ್ನು ಖಾತರಿಪಡಿಸುವ ಗುರಿಯನ್ನು ಹೊಂದಿರಲೇಬೇಕು. ಎಸ್, ಇದು ಸರಿಯಾಗಿದೆ. ಎಲ್ಲ ಬೋಧನೆಯ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಕಲಿಕೆ ಗುರಿಯನ್ನು ಹೊಂದಿರ್ತದೆ. ಇದು ಸರಿ ಉತ್ತರ ಆಗಿದೆ ಅಂತ ಹೇಳ್ಬೋದು, ಸರಿಯಾಗಿದೆ ಅಂತ ಹೇಳ್ಬೋದು. ರೀಸನ್ ಏನು ಹೇಳ್ತಾ ಇದೆ, ಎಲ್ಲ ಕಲಿಕೆಯ ಫಲಿತಾಂಶ ಬೋಧನೆಯಿಂದಲೇ ಆಗ್ತಾ ಇದೆ. ಆಲ್ ಲರ್ನಿಂಗ್ ರಿಸಲ್ಟ್ಸ್ ಫ್ರಾಮ್ ಟೀಚಿಂಗ್ ಅಂತ ಹೇಳ್ತಾ ಇದೆ. ಸೊ ಇದು ಏನಿದೆ ಇಲ್ಲಿ ಸರಿಯಾಗಿಲ್ಲ ಅಂತ ನಾವು ಹೇಳ್ಬೋದು. ಸೊ ಏಕೆಂದರೆ ಆಲ್ ಲರ್ನಿಂಗ್ ರಿಸಲ್ಟ್ಸ್ ಫ್ರಮ್ ಟೀಚಿಂಗ್ ಇಟ್ ಈಸ್ ನಾಟ್ ಕರೆಕ್ಟ್. ಸೊ ಇಲ್ಲಿ ಎಲ್ಲ ಕಲಿಕೆಯು ಕೂಡ ಬೋಧನೆಯಿಂದಲೇ ಆಗ್ತಾ ಇಲ್ಲ. ಸೊ ನಾವು ಶಾಲೆಯನ್ನು ಬಿಟ್ಟು, ಬೋಧನೆಯನ್ನು ಬಿಟ್ಟು ಹೊರಗಡೆಯಿಂದನೂ ಕೂಡ, ಜಗತ್ತಿನಿಂದನೂ ಕೂಡ ನಾವು ಕಲಿತಾ ಇದ್ದೀವಿ. ಸೊ ಹೀಗಾಗಿ ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಸರಿಯಾಗಿದೆ. ಅಸರ್ಷನ್ ಈಸ್ ಟ್ರೂ ಬಟ್ ದ ರೀಸನ್ ಈಸ್ ಫಾಲ್ಸ್. ಸೊ ಇಲ್ಲಿ ಅಸರ್ಷನ್ ಸರಿಯಾಗಿದೆ, ಆದರೆ ರೀಸನ್ ತಪ್ಪಾಗಿದೆ. Now question number 10. Assertion is honey is sweet and the reason honey is collected by honey bees. Assertion ಏನು ಹೇಳ್ತಾ ಇದೆ, ಜೇನುತುಪ್ಪ ಸಿಹಿಯಾಗಿದೆ, ಕಾರಣ ಜೇನು ಹುಳುಗಳಿಂದ ಜೇನುತುಪ್ಪವನ್ನು ಸಂಗ್ರಹಿಸಲಾಗುತ್ತೆ. ಸೊ ಹಿಯರ್ 4 ಆಪ್ಷನ್ಸ್ ಆರ್ ಗಿವನ್. ಇಲ್ಲಿ ಕೂಡ ಅಸರ್ಷನ್ ಈಸ್ ಹನಿ ಈಸ್ ಸ್ವೀಟ್, ಜೇನುತುಪ್ಪ ಸಿಹಿಯಾಗಿದೆ, ಇದು ಸರಿಯಾಗಿದೆ. ಜೇನು ಹುಳುಗಳಿಂದ ಜೇನುತುಪ್ಪವನ್ನು ತಯಾರಿಸ್ತೀವಿ, ಸಂಗ್ರಹಿಸಲಾಗುತ್ತೆ, ಇದು ಕೂಡ ಸರಿಯಾಗಿದೆ. ಹನಿ ಇಸ್ ಕಲೆಕ್ಟೆಡ್ ಬೈ ಹನಿ ಬೀಸ್. ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಬಟ್ ದೇರ್ ಈಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ದ ಅಸರ್ಷನ್ ಆ್ಯಂಡ್ ದಿ ರೀಸನ್. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಬಟ್ ರೀಸನ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಇಲ್ಲಿ ಕೂಡ ಅಸರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಆದರೆ ರೀಸನ್ ಏನಿದೆ ಅಸರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. ಎಸ್, ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ ನಂಬರ್ 11. Assertion, ventilators are provided near the roof. Ventilators are provided near the roofs and the reason is conduction takes place better near the roof. ಅಸರ್ಷನ್ ಏನು ಹೇಳ್ತಾ ಇದೆ, ಚಾವಣಿಯ ಬಳಿ ವೆಂಟಿಲೇಟರ್ಗಳನ್ನು ಒದಗಿಸಲಾಗಿದೆ, ಕಾರಣ ಚಾವಣಿಯ ಬಳಿ ವಹನವು ಉತ್ತಮವಾಗಿ ನಡೆಯುತ್ತದೆ. ಸೊ ಇಲ್ಲಿ ಕೂಡ ನಿಮಗೆ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಆಗಿದೆ. ವೆಂಟಿಲೇಟರ್ಸ್ ಆರ್ ಪ್ರೊವೈಡೆಡ್ ನಿಯರ್ ದ ರೂಪ್, ಇಟ್ ಈಸ್ ಕರೆಕ್ಟ್. ಚಾವಣಿಯ ಬಳಿ ವೆಂಟಿಲೇಟರ್ಗಳನ್ನು ಒದಗಿಸಲಾಗಿರುತ್ತೆ, ಇದು ಸರಿಯಾಗಿದೆ. ದ ರೀಸನ್ ಕಂಡಕ್ಷನ್ ಟೇಕ್ಸ್ ಪ್ಲೇಸ್ ಬೆಟರ್ ನಿಯರ್ ದ ರೂಪ್, ಇದು ಸರಿಯಾಗಿಲ್ಲ. ಸೊ ಇಲ್ಲಿ ರೀಸನ್ ಏನಾಗಿದೆ, ತಪ್ಪಾಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 12. ಅಸರ್ಷನ್, rocket science is based on basic science concepts such as Newton's law of motion. Reason is rockets can be prepared individually by anyone. ಅಸರ್ಷನ್ ಏನು ಹೇಳ್ತಾ ಇದೆ, ರಾಕೆಟ್ ವಿಜ್ಞಾನವು ನ್ಯೂಟನ್ನ ಚಲನೆಯ ನಿಯಮಗಳಂತಹ ಮೂಲಭೂತ ವಿಜ್ಞಾನ ಪರಿಕಲ್ಪನೆಗಳನ್ನು ಆಧರಿಸಿದೆ. ರೀಸನ್, ರಾಕೆಟ್ಗಳನ್ನು ಯಾರಾದರೂ ಪ್ರತ್ಯೇಕವಾಗಿ ತಯಾರಿಸಬಹುದು. ಸೊ ಓದಿದರೆ ಸರಳವಾಗಿ ಅರ್ಥ ಆಗ್ತಾ ಇದೆ. ಅಸರ್ಷನ್ ಸರಿಯಾಗಿದೆ, ಆದರೆ ರೀಸನ್ ತಪ್ಪಾಗಿದೆ. ಸೊ ಅಸರ್ಷನ್ ಈಸ್ ಟ್ರೂ ಬಟ್ ದ ರೀಸನ್ ಈಸ್ ಫಾಲ್ಸ್. ಕ್ವೆಶ್ಚನ್ ನಂಬರ್ 13. ಅಸರ್ಷನ್ ಈಸ್ ಫಾರೆಸ್ಟ್ ಕವರ್ ಇನ್ ದ ಕಂಟ್ರಿ ಹ್ಯಾಸ್ ಗ್ರ್ಯಾಜುವಲಿ ಡಿಕ್ರೀಸ್ಡ್. ಫಾರೆಸ್ಟ್ ಕವರ್ ಇನ್ ದ ಕಂಟ್ರಿ ಹ್ಯಾಸ್ ಗ್ರ್ಯಾಜುವಲಿ ಡಿಕ್ರೀಸ್ಡ್. ದೇಶದಲ್ಲಿ ಅರಣ್ಯ ಪ್ರದೇಶ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ.
Reason is encroachment by human is one of the concern for the forest department. ಮಾನವರ ಅತಿಕ್ರಮಣ ಅರಣ್ಯ ಇಲಾಖೆಯ ಕಳವಳಗಳಲ್ಲಿ ಒಂದಾಗಿದೆ. Yes, here assertion is false, but the reason is true. Forest cover in the country has gradually decreased. ದೇಶದಲ್ಲಿ ಅರಣ್ಯ ಪ್ರದೇಶ ಕ್ರಮೇಣ ಕಡಿಮೆ ಆಗಿದೆ, ಇದು ತಪ್ಪಾಗಿದೆ. ಆದರೆ ಮಾನವರ ಅತಿಕ್ರಮಣ ಅರಣ್ಯ ಇಲಾಖೆ ಕಳವಳಗಳಲ್ಲಿ ಒಂದಾಗಿದೆ, ಇದು ಸರಿಯಾಗಿದೆ. ಆಪ್ಷನ್ ಡಿ ಇಸ್ ಕರೆಕ್ಟ್. Question number 14. Greenhouse emissions have increased in the last decade, and the reason is the average vehicles on the roads have increased in the last decades. ಪ್ರತಿಪಾದನೆ ಏನು ಹೇಳ್ತಾ ಇದೆ, ಕಳೆದ ದಶಕದಲ್ಲಿ ಹಸಿರುಮನೆ ಹೊರಸೂಸುವಿಕೆ ಹೆಚ್ಚಾಗಿದೆ. ಕಾರಣ ಕಳೆದ ದಶಕಗಳಲ್ಲಿ ರಸ್ತೆಗಳಲ್ಲಿ ಸರಾಸರಿ ವಾಹನಗಳು ಹೆಚ್ಚಿಗೆಯಾಗಿವೆ. Yes, here option is correct. Both assertion and reason are true, and reason is the correct explanation of assertion. ಇಲ್ಲಿ assertion ಮತ್ತು reason ಎರಡೂ ಕೂಡ ಸರಿಯಾಗಿವೆ, ಜೊತೆಗೆ reason assertion ನ ಸರಿಯಾದ ವಿವರಣೆ ಕೂಡ ಆಗಿದೆ. So last question, assertion is prices of goods are increasing rapidly in India. The reason is India is facing a huge problem of black money. ಸಮರ್ಥನೆ, ಭಾರತದಲ್ಲಿ ಸರಕುಗಳ ಬೆಲೆಗಳು ವೇಗವಾಗಿ ಹೆಚ್ಚುತ್ತಾ ಇವೆ, ಕಾರಣ ಕಪ್ಪು ಹಣದ ದೊಡ್ಡ ಸಮಸ್ಯೆಯನ್ನು ಭಾರತ ಎದುರಿಸ್ತಾ ಇದೆ. ಸೊ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಆಪ್ಷನ್ ಎ ಅಜರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಮತ್ತು ರೀಸನ್ ಅಜರ್ಷನ್ಗೆ ಸರಿಯಾದ ವಿವರಣೆ ಆಗಿದೆ. ಆಪ್ಷನ್ ಬಿ ಅಜರ್ಷನ್ ಆ್ಯಂಡ್ ರೀಸನ್ ಎರಡೂ ಸರಿಯಾಗಿವೆ, ಆದರೆ ರೀಸನ್ ಅಜರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. ಆಪ್ಷನ್ ಸಿ ಅಜರ್ಷನ್ ಸರಿಯಾಗಿದೆ, ರೀಸನ್ ತಪ್ಪಾಗಿದೆ. ಆಪ್ಷನ್ ಡಿ ಅಜರ್ಷನ್ ತಪ್ಪಾಗಿದೆ, ರೀಸನ್ ಸರಿಯಾಗಿದೆ. ಸೊ ಇದಕ್ಕೆ ಒಂದು ಸರಿಯಾದ ಉತ್ತರವನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು. ಸೊ ನಾವು ದ ಫಸ್ಟ್ ಕ್ವಶನ್ ಈಸ್ ಸ್ಟೇಟ್ಮೆಂಟ್ ಶುಡ್ ಎಜುಕೇಷನ್ ಬಿ ಗಿವನ್ ಬೈ ದ ಗವರ್ನಮೆಂಟ್ ಟು ದ ಪೀಪಲ್ ಫ್ರೀ ಆಫ್ ಚಾರ್ಜ್. Argument 1 is yes, it will help in universalization of education in the country. Argument 2, no, there will be budgetary pressure creating some new problems. Option A, if only one is strong. Option B, if only two is strong. Option C, both are strong. Option D, if neither one nor two is strong. ಸೊ ಇಲ್ಲಿ ಪ್ರಶ್ನೆ ಏನು ಹೇಳ್ತಾ ಇದೆ, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ 2 ಆರ್ಗ್ಯುಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟನ್ನು ಓದಿ ಎರಡು ಆರ್ಗ್ಯುಮೆಂಟ್ಗಳಲ್ಲಿ ಯಾವ ಒಂದು ಆರ್ಗ್ಯುಮೆಂಟ್ ಸರಿಯಾಗಿದೆ, ಸ್ಟ್ರಾಂಗ್ ಆಗಿದೆ ಎಂಬುದನ್ನು ಇಲ್ಲಿ ಕಂಡುಹಿಡಿಬೇಕಾಗ್ತಾ ಇದೆ. ಸೊ ಸ್ಟೇಟ್ಮೆಂಟನ್ನು ಏನು ನೀಡಿದ್ದಾರೆ, ಶಿಕ್ಷಣವನ್ನು ಸರ್ಕಾರವು ಜನಸಾಮಾನ್ಯರಿಗೆ ಉಚಿತವಾಗಿ ನೀಡಬೇಕೇ ಎಂಬುದನ್ನು ಪ್ರಶ್ನೆಯನ್ನು ನೀಡಿದ್ದಾರೆ. ಎಸ್, ಸರ್ಕಾರ ಎಲ್ಲ ಜನರಿಗೆ ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕೆ ಎಂಬ ಪ್ರಶ್ನೆಯನ್ನು ಅವರು ನಮಗೆ ಕೇಳ್ತಾ ಇದ್ದಾರೆ. ಇದಕ್ಕೆ ಸಪೋರ್ಟ್ ಮಾಡಲು 2 ಆರ್ಗ್ಯುಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಆರ್ಗ್ಯುಮೆಂಟ್ ಏನು ಹೇಳ್ತಾ ಇದೆ, ಹೌದು, ಇದು ದೇಶದಲ್ಲಿ ಶಿಕ್ಷಣದ ಸಾರ್ವತ್ರೀಕರಣಕ್ಕೆ ಸಹಾಯ ಮಾಡ್ತದೆ. ಸೊ ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು, ಸರ್ಕಾರ ಜನರಿಗೆ ಈ ಶಿಕ್ಷಣವನ್ನು ಪುಕ್ಕಟೆಯಾಗಿ ನೀಡಬೇಕು, ಆವಾಗ ಏನಾಗುತ್ತೆ, ಎಲ್ಲರಿಗೂ ಕೂಡ ಶಿಕ್ಷಣ ದೊರೀತಾ ಇದೆ ಮತ್ತು ಶಿಕ್ಷಣದ ಸಾರ್ವತ್ರೀಕರಣ ಸಾಧ್ಯ ಆಗ್ತಾ ಇದೆ. ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಇಲ್ಲ, ಕೆಲವು ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುವ ಬಜೆಟ್ ಒತ್ತಡ ಇರುತ್ತದೆ. ಅಂತಂದರೆ ಈ ಶಿಕ್ಷಣವನ್ನು ಎಲ್ಲ ಜನರಿಗೂ ಕೂಡ ಉಚಿತವಾಗಿ ನೀಡೋದರಿಂದ ಇದು ಸರ್ಕಾರದ ಮೇಲೆ ಬಜೆಟ್ ಸಮಸ್ಯೆಗಳನ್ನು ತರ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಆರ್ಗ್ಯುಮೆಂಟ್ 1 ಸ್ಟ್ರಾಂಗ್ ಆಗಿದೆ, ಆಪ್ಷನ್ ಬಿ ಆರ್ಗ್ಯುಮೆಂಟ್ 2 ಸ್ಟ್ರಾಂಗ್ ಆಗಿದೆ, ಆಪ್ಷನ್ ಸಿ ಆರ್ಗ್ಯುಮೆಂಟ್ 1 ಮತ್ತು 2 ಎರಡೂ ಸ್ಟ್ರಾಂಗ್ ಇವೆ, ಆಪ್ಷನ್ ಡಿ ಆರ್ಗ್ಯುಮೆಂಟ್ 1 ಅಥವಾ 2 ಎರಡೂ ಸ್ಟ್ರಾಂಗ್ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾವಿಲ್ಲಿ ನೀಡಬೇಕು. ಸೊ ನೀವು ಸ್ಟೇಟ್ಮೆಂಟನ್ನು ಆರ್ಗ್ಯುಮೆಂಟ್ಗಳನ್ನು ಓದ್ಕೊಂಡ್ರೆ ಗೊತ್ತಾಗುತ್ತೆ, ಸರ್ಕಾರ ಏನಾದರೂ ಶಿಕ್ಷಣವನ್ನು ಎಲ್ಲ ಜನರಿಗೆ ಉಚಿತವಾಗಿ ನೀಡಿದರೆ ಇದರಿಂದ ದೇಶದಲ್ಲಿ ಶಿಕ್ಷಣದ ಸಾರ್ವತ್ರೀಕರಣ ಕೂಡ ಸಾಧ್ಯ ಆಗ್ತಾ ಇದೆ. ಆದರೆ ಜೊತೆಗೆ ಶಿಕ್ಷಣದ ಮೇಲೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಿರೋದ್ರಿಂದ ಇದು ಸರ್ಕಾರದ ಮೇಲೆ ಬಜೆಟ್ ಸಮಸ್ಯೆಯನ್ನು ಕೂಡ ತಂದಿಡ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಏನಾಗಿದೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೋತ್ ಆರ್ ಸ್ಟ್ರಾಂಗ್. ಇಲ್ಲಿ ಆರ್ಗ್ಯುಮೆಂಟ್ 1 ಮತ್ತು ಆರ್ಗ್ಯುಮೆಂಟ್ 2 ಎರಡೂ ಸ್ಟ್ರಾಂಗ್ ಆಗಿವೆ. ಸೊ ಶಿಕ್ಷಣವನ್ನು ಉಚಿತವಾಗಿ ನೀಡೋದರಿಂದ ಸಾರ್ವತ್ರೀಕರಣ ಆಗೋದ್ರ ಜೊತೆಗೆ ಸರ್ಕಾರದ ಮೇಲೆ ಬಜೆಟ್ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ. ಆರ್ಗ್ಯುಮೆಂಟ್ 1 ಮತ್ತು 2 ಎರಡೂ ಪ್ರಬಲವಾಗಿವೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2. ದ ಸ್ಟೇಟ್ಮೆಂಟ್ ಈಸ್ ಶುಡ್ ಸ್ಟೂಡೆಂಟ್ಸ್ ಸ್ಟಡಿ ಇನ್ ಅರ್ಲಿ ಅವರ್ಸ್ ಆಫ್ ಮಾರ್ನಿಂಗ್. ಆರ್ಗ್ಯುಮೆಂಟ್ 1, yes, mind is fresh and alert at that time. Argument 2, no, early risers feel sleepy throughout the day.
ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ವಿದ್ಯಾರ್ಥಿಗಳು ಮುಂಜಾನೆ ಅಧ್ಯಯನ ಮಾಡಬೇಕೇ. ಸೊ ಈ ವಿದ್ಯಾರ್ಥಿಗಳು ಬೆಳಿಗ್ಗೆ ಬೇಗನೆ ಎದ್ದು ಅಭ್ಯಾಸ ಮಾಡಬೇಕೇ ಎಂಬ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ಆರ್ಗ್ಯುಮೆಂಟ್ 1 ಏನಿದೆ, ಹೌದು, ಆ ಸಮಯದಲ್ಲಿ ಮನಸ್ಸು ತಾಜಾ ಮತ್ತು ಎಚ್ಚರವಾಗಿರುತ್ತದೆ. ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಇಲ್ಲ, ಆರಂಭಿಕ ರೈಸರ್ಗಳು ದಿನವಿಡೀ ನಿದ್ರೆಯನ್ನು ಅನುಭವಿಸುತ್ತಾರೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ, ವಿದ್ಯಾರ್ಥಿಗಳು ಮುಂಜಾನೆ ಬೆಳಿಗ್ಗೆ ಎದ್ದು ಅಭ್ಯಾಸವನ್ನು ಮಾಡಬೇಕೇ ಎಂಬ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು, ವಿದ್ಯಾರ್ಥಿಗಳು ಮುಂಜಾನೆ ಬೇಗನೆ ಎದ್ದು ಅಭ್ಯಾಸವನ್ನು ಮಾಡಬೇಕು, ಏಕೆಂದರೆ ಮುಂಜಾನೆ ಅವರ ಮನಸ್ಸು ತಾಜಾ ಇರುತ್ತದೆ, ಉಲ್ಲಾಸದಿಂದ ಕೂಡಿರುತ್ತದೆ, ಹೀಗಾಗಿ ಅವರು ಸರಿಯಾಗಿ ಅಭ್ಯಾಸವನ್ನು ಮಾಡಬಹುದು. ಆದರೆ ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಇಲ್ಲ, ಆರಂಭದಲ್ಲಿ ಮುಂಜಾನೆ ಬೇಗನೆ ಏಳುವ ಜನರು ದಿನವಿಡೀ ನಿದ್ರೆಯನ್ನು ಅನುಭವಿಸ್ತಾರೆ. ಸೊ ಹೀಗಾಗಿ ಯಾವ ಒಂದು ಆರ್ಗ್ಯುಮೆಂಟ್ ಇಲ್ಲಿ ಸರಿಯಾಗಿದೆ ಎಂಬುದಕ್ಕೆ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. ಆಪ್ಷನ್ ಓನ್ಲಿ 1 ಈಸ್ ಟ್ರೂ. ಸೊ ಏಕೆಂದರೆ ವಿದ್ಯಾರ್ಥಿಗಳು ಮುಂಜಾನೆ ಬೇಗನೆ ಎದ್ದರೆ ಆ ಸಮಯದಲ್ಲಿ ಅವರ ಮನಸ್ಸು ತಾಜಾ ಇರೋದರಿಂದ, ಎಚ್ಚರವಾಗಿರೋದರಿಂದ ಅವರು ಸರಿಯಾಗಿ ಅಭ್ಯಾಸವನ್ನು ಮಾಡ್ಬೋದು, ಓದಿದ್ದನ್ನು ಸರಿಯಾಗಿ ನೆನಪಿಟ್ಕೊಳ್ಬೋದು ಮತ್ತು ಅರ್ಥ ಮಾಡಿಕೊಳ್ಬೋದು. ಆರ್ಗ್ಯುಮೆಂಟ್ 1 ಇಲ್ಲಿ ಸರಿಯಾಗಿದೆ. ಇಲ್ಲಿ ಆರ್ಗ್ಯುಮೆಂಟ್ 2 ಪ್ರಬಲವಾಗಿಲ್ಲ. ಯಾಕೆಂತಂದರೆ ಬೆಳಿಗ್ಗೆ ಬೇಗನೆ ಹೇಳುವುದನ್ನು ವಿದ್ಯಾರ್ಥಿಗಳು ರೂಢಿಸಿಕೊಂಡ್ರೆ ನಂತರ ಅವರು ದಿನವಿಡೀ ನಿದ್ರೆಯನ್ನು ಅನುಭವಿಸುವುದಿಲ್ಲ. ಸೊ ಈಗ ಆರಂಭದಲ್ಲಿಂದ ಎರಡು ಮೂರು ದಿನ ಹಾಗಾದ್ರೆ ಆಗ್ಬೋದು, ಆದರೆ ನಂತರ ಅವರು ಅದಕ್ಕೆ ಹೊಂದ್ಕೊಂಡು ಬಿಡ್ತಾರೆ. ಸೊ ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ. ಇಲ್ಲಿ ವಾದ 1 ಪ್ರಬಲವಾಗಿದೆ ಅಂತ ಹೇಳ್ಬೋದು. ಕ್ವೆಶನ್ ನಂಬರ್ 3, ಸ್ಟೇಟ್ಮೆಂಟ್ ಏನಿದೆ, ಶುಡ್ ಇಂಡಿಯಾ ಸಪೋರ್ಟ್ ಇಕನಾಮಿಕ್ ಲಿಬರಲೈಸೇಷನ್? Argument 1 is yes, it will boost up industrial development leading to more supply of the commodities and low price. Argument 2, no, it is against the Nehru's dream of democratic socialism. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಆರ್ಥಿಕ ಉದಾರೀಕರಣವನ್ನು ಭಾರತ ಬೆಂಬಲಿಸಬೇಕೇ? ಸೊ ಲಿಬರಲೈಜೇಷನ್ ಅಂತ ಕರಿತೀವಿ. ಈ ಉದಾರೀಕರಣವನ್ನು ಭಾರತ ಬೆಂಬಲಿಸಬೇಕೇ ಅಥವಾ ಬೇಡವೇ ಅಂತ ಪ್ರಶ್ನೆ ಇದೆ. ಲಿಬರಲೈಜೇಷನ್ ಅಂದರೆ ನಮಗೆಲ್ಲ ಗೊತ್ತಿದೆ. ಇದೇನು ಮಾಡ್ತಾ ಇದೆ, ಈ ಒಂದು ಖಾಸಗಿ ವಲಯದ ಮೇಲಿರುವ ರಿಸ್ಟ್ರಿಕ್ಷನ್ಸ್ಗಳನ್ನು ತೆಗೆದು ಹಾಕ್ತಾ ಇದೆ. ಸೊ ಇದಕ್ಕೆ ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು, ಇದು ಕೈಗಾರಿಕಾ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತದೆ ಮತ್ತು ಸರಕುಗಳ ಹೆಚ್ಚಿನ ಪೂರೈಕೆ ಮತ್ತು ಕಡಿಮೆ ಬೆಲೆಗೆ ಕಾರಣವಾಗ್ತಾ ಇದೆ. ಸೊ ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು, ಭಾರತ ಸರ್ಕಾರ ಉದಾರೀಕರಣವನ್ನು ಬೆಂಬಲಿಸಬೇಕು. ಒಂದು ವೇಳೆ ಸರ್ಕಾರ ಏನಾದರೂ ಲಿಬರಲೈಜೇಷನ್ನ ಬೆಂಬಲಿಸಿದರೆ ಇದರಿಂದ ಕೈಗಾರಿಕೆ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಸರಕುಗಳು ಹೆಚ್ಚು ಪೂರೈಕೆ ಆಗ್ತಾ ಇದೆ ಮತ್ತು ಸರಕುಗಳು ಕಡಿಮೆ ಬೆಲೆಗೆ ಅನುಭೋಗಿಗಳಿಗೆ ಸಿಗ್ತಾ ಇವೆ ಅಂತ ಹೇಳ್ತಾ ಇದೆ. ಆರ್ಗ್ಯುಮೆಂಟ್ 2 ಏನಿದೆ, ಇಲ್ಲ, ಇದು ನೆಹರು ಅವರ ಪ್ರಜಾಪ್ರಭುತ್ವ ಸಮಾಜವಾದದ ಕನಸಿಗೆ ವಿರುದ್ಧವಾಗಿದೆ. ಇಲ್ಲ, ಭಾರತ ಈ ಉದಾರೀಕರಣವನ್ನು ಬೆಂಬಲಿಸಬಾರ್ದು, ಏಕೆಂದರೆ ಇದು ಜವಾಹರ್ಲಾಲ್ ನೆಹರು ಅವರ ಪ್ರಜಾಪ್ರಭುತ್ವ ಸಮಾಜವಾದದ ಕನಸಿಗೆ ಇದು ವಿರುದ್ಧವಾಗಿದೆ ಈ ಒಂದು ಪಾಲಿಸಿ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಬೋತ್ ಆರ್ ಸ್ಟ್ರಾಂಗ್. ಆಪ್ಷನ್ ಸಿ ಸರಿಯಾಗಿದೆ. ಇಲ್ಲಿ ವಾದ 1 ಮತ್ತು ವಾದ 2 ಎರಡೂ ಕೂಡ ಸರಿಯಾಗಿವೆ. ಸೊ ವಾದ 1 ಸರಿಯಾಗಿದೆ, ಏಕೆಂದರೆ ಭಾರತ ಏನಾದರೂ ಲಿಬರಲೈಜೇಷನನ್ನು ಗೌರವಿಸಿದರೆ, ಪ್ರೋತ್ಸಾಹ ನೀಡಿದರೆ ಇದರಿಂದ ಏನಾಗ್ತಾ ಇದೆ, ಕೈಗಾರಿಕೆ ಅಭಿವೃದ್ಧಿ ಹೆಚ್ಚಾಗ್ತಾ ಇದೆ, ಹೆಚ್ಚಿನ ಕೈಗಾರಿಕೆಗಳು ಓಪನ್ ಆಗ್ತಾ ಇವೆ. ಸೊ ಇದರಿಂದ ಸರಕುಗಳ ಪೂರೈಕೆ ಹೆಚ್ಚಾಗುತ್ತೆ, ಬೆಲೆ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇವಾಗ ಆಗಲೇ ನಾವು ಈ ಲಿಬರಲೈಜೇಷನ್ 1991ನಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀವಿ. ಸೊ ಇದರಿಂದ ಆದರೆ ಇದು ಏನಾಗಿದೆ, ಜವಾಹರ್ಲಾಲ್ ನೆಹರು ಅವರ ಪ್ರಜಾಪ್ರಭುತ್ವ ಸಮಾಜವಾದದ ಕನಸಿಗೆ ಇದು ವಿರುದ್ಧ ಕೂಡ ಆಗಿದೆ. ಏಕೆಂದರೆ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಸೋಷಿಯಲಿಸಮ್ ಟೈಪ್ ಆಫ್ ಇಕಾನಮಿಗೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದ್ರು. ಇದು ಅದಕ್ಕೆ ವಿರುದ್ಧ ಆಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ. ಎರಡೂ ಕೂಡ ಸರಿಯಾಗಿವೆ. ಇಲ್ಲಿ ವಾದ 1 ಮತ್ತು 2 ಎರಡೂ ಪ್ರಬಲವಾಗಿವೆ. Question number 4, statement, should guides published by private agencies be banned? Argument 1, yes, only then students will start reading textbooks. Argument 2, no, they are of immense help for weak students at the 11th hour. ಸೊ ಇಲ್ಲಿ ಏನು ಹೇಳ್ತಾ ಇದೆ, ಸ್ಟೇಟ್ಮೆಂಟ್ ಏನಿದೆ, ಖಾಸಗಿ ಏಜೆನ್ಸಿಗಳು ಪ್ರಕಟಿಸುವ ಮಾರ್ಗದರ್ಶಿಗಳನ್ನು ನಿಷೇಧಿಸಬೇಕೇ? ಸೊ ಈ ಟೆಕ್ಸ್ಟ್ ಬುಕ್ಗಳನ್ನು ಬಿಟ್ಟು ಹಲವಾರು ಖಾಸಗಿ ಏಜೆನ್ಸಿಗಳು ಈ ಒಂದು ಪುಸ್ತಕಗಳನ್ನು, ನೋಟ್ಸ್ಗಳನ್ನು ಪ್ರಕಟ ಮಾಡ್ತಾರೆ. ಇದನ್ನು ನಿಷೇಧಿಸಬೇಕೇ? ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು,
ಆಗ ಮಾತ್ರ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳನ್ನು ಓದಲು ಪ್ರಾರಂಭಿಸ್ತಾರೆ. ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಇಲ್ಲ ಅವರು 11ನೇ ಗಂಟೆಗೆ ದುರ್ಬಲ ವಿದ್ಯಾರ್ಥಿಗಳಿಗೆ ಅಪಾರ ಸಹಾಯ ಮಾಡುತ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಆ ಪ್ರಶ್ನೆ ಏನಿದೆ ಅಂದರೆ ಖಾಸಗಿ ಏಜೆನ್ಸಿಗಳು ಪ್ರಕಟ ಮಾಡುವ ಈ ಮಾರ್ಗದರ್ಶಿಗಳನ್ನು ನಾವು ಸರ್ಕಾರ ನಿಷೇಧ ಮಾಡಬೇಕೇ ಎಂಬುವ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು ಇಂತಹ ಖಾಸಗಿ ಮಾರ್ಗದರ್ಶಿಗಳನ್ನು ನಾವು ಸರ್ಕಾರ ಬ್ಯಾನ್ ಮಾಡಬೇಕು, ಆವಾಗ ಮಾತ್ರ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳನ್ನು ಓದಲು ಆರಂಭಿಸ್ತಾರೆ. ಜೊತೆಗೆ ವಾದ 2 ಏನು ಹೇಳ್ತಾ ಇದೆ, ಇಲ್ಲ ಇವುಗಳನ್ನು ಬ್ಯಾನ್ ಮಾಡಬಾರ್ದು, ಇದು ದುರ್ಬಲ ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯೋಗವಾಗಿದೆ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಏನಾಗಿದೆ, ಆಪ್ಷನ್ ಬಿ ಸರಿಯಾಗಿದೆ. ಓನ್ಲಿ 2 ಈಸ್ ಸ್ಟ್ರಾಂಗ್ ಹಿಯರ್. ಸೊ ಏಕೆಂದರೆ ಇಲ್ಲಿ ಇಂಥ ಖಾಸಗಿ ಏಜೆನ್ಸಿಗಳು ಪ್ರಕಟಿಸುವ ಮಾರ್ಗದರ್ಶಕರು ಇದ್ದರೂ ಕೂಡ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳನ್ನ ಓದುವುದನ್ನು ಬಿಡ್ತಾರೆ ಅಂತ ಹೇಳಕ್ ಬರೋದಿಲ್ಲ. ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳನ್ನ ಓದ್ತಾ ಇರಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳು ಕೇವಲ ಮಾರ್ಗದರ್ಶಿಗಳನ್ನು ಮಾತ್ರ ಫಾಲೋ ಮಾಡಲ್ಲ, ಅವರು ಪಠ್ಯ ಪುಸ್ತಕಗಳನ್ನು ಕೂಡ ಓದ್ತಾ ಇದ್ದಾರೆ. ಸೊ ಹೀಗಾಗಿ ಆರ್ಗ್ಯುಮೆಂಟ್ 1 ಸ್ಟ್ರಾಂಗ್ ಆಗಿಲ್ಲ, ಆರ್ಗ್ಯುಮೆಂಟ್ 2 ಏನಿದೆ ಇಲ್ಲಿ ಪ್ರಬಲವಾಗಿದೆ. ಪ್ರಶ್ನೆ 5, ಶುಡ್ ದ ಪೊಲಿಟಿಕಲ್ ಪಾರ್ಟೀಸ್ ಬಿ ಬ್ಯಾನ್ಡ್? ಆರ್ಗ್ಯುಮೆಂಟ್ 1, ಎಸ್ ಇಟ್ ಈಸ್ ನೆಸೆಸರಿ ಟು ಟೀಚ್ ಅ ಲೆಸನ್ ಟು ದ ಪೊಲಿಟಿಷಿಯನ್ಸ್. ಆರ್ಗ್ಯುಮೆಂಟ್ 2, ನೋ ಇಟ್ ವಿಲ್ ಲೀಡ್ ಟು ಆನ್ ಎಂಡ್ ಆಫ್ ಡೆಮಾಕ್ರಸಿ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಈ ರಾಜಕೀಯ ಪಕ್ಷಗಳನ್ನು ನಿಷೇಧ ಮಾಡಬೇಕೇ? ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು ರಾಜಕಾರಣಿಗಳಿಗೆ ಪಾಠ ಕಲಿಸುವುದು ಅವಶ್ಯಕವಾಗಿದೆ. ಆರ್ಗ್ಯುಮೆಂಟ್ 2, ಇಲ್ಲ ಅದು ಪ್ರಜಾಪ್ರಭುತ್ವದ ಅಂತ್ಯಕ್ಕೆ ಕಾರಣವಾಗುತ್ತದೆ. ಸೊ ಇಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಹೆಚ್ಚು ಪ್ರಬಲವಾಗಿದೆ? ಸೊ ಈ ಆರ್ಗ್ಯುಮೆಂಟ್ಗಳನ್ನು ಓದಿದರೆ ಇಲ್ಲಿ ಆರ್ಗ್ಯುಮೆಂಟ್ 2 ಪ್ರಬಲವಾಗಿದೆ. ಸೊ ರಾಜಕೀಯ ಪಕ್ಷಗಳನ್ನು ನಿಷೇಧ ಮಾಡಬೇಕೆ ಎಂಬ ಪ್ರಶ್ನೆಗೆ ಇಲ್ಲ, ಇದರಿಂದ ನಾವು ರಾಜಕೀಯ ಪಕ್ಷಗಳನ್ನು ಏನಾದರೂ ನಿಷೇಧ ಮಾಡಿದ್ರೆ ಇದರಿಂದ ಪ್ರಜಾಪ್ರಭುತ್ವದ ಅಂತ್ಯ ಆಗ್ತಾ ಇದೆ. ಸೊ ಹೀಗಾಗಿ ರಾಜಕೀಯ ಪಕ್ಷಗಳನ್ನು ಬ್ಯಾನ್ ಮಾಡಬಾರ್ದು. ಆಪ್ಷನ್ 2 ಸರಿಯಾಗಿದೆ. ಇಲ್ಲಿ ವಾದ 2 ಆರ್ಗ್ಯುಮೆಂಟ್ 2 ಏನಿದೆ ಇದು ಸ್ಟ್ರಾಂಗ್ ಆಗಿದೆ. ಸೊ ಹೀಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದು ರಾಜಕಾರಣಿಗೆ ಪಾಠ ಕಲಿಸಲು ಅವಶ್ಯಕ, ಇದು ಅಷ್ಟೊಂದು ಪ್ರಬಲ ಆಗಿಲ್ಲ. ಸೊ ಪ್ರಶ್ನೆ 6, ಶುಡ್ ದ ಅಗ್ರಿಕಲ್ಚರ್ ಇನ್ ಇಂಡಿಯಾ ಬಿ ಮೆಕನೈಸ್ಡ್? ಆರ್ಗ್ಯುಮೆಂಟ್ 1, ಎಸ್ ಇಟ್ ವುಡ್ ಲೀಡ್ ಟು ಹೈಯರ್ ಪ್ರೊಡಕ್ಷನ್. ಆರ್ಗ್ಯುಮೆಂಟ್ 2, ನೋ ಮೆನಿ ವಿಲೇಜರ್ಸ್ ವುಡ್ ಬಿ ಲೆಫ್ಟ್ ಅನ್ಎಂಪ್ಲಾಯ್ಡ್. ಭಾರತದ ಕೃಷಿಯನ್ನು ಯಾಂತ್ರೀಕರಣಗೊಳಿಸಬೇಕೇ ಎಂಬುವ ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ ನೀಡಲಾಗಿದೆ. ಇದು ಪ್ರಶ್ನೆ ಆಗಿದೆ. ನಾವು ಭಾರತದ ಕೃಷಿಯನ್ನು ಯಾಂತ್ರೀಕರಣಗೊಳಿಸಬೇಕೆ? ಯಾಂತ್ರೀಕರಣ ಅಂತಂತಂದರೆ ಇಲ್ಲಿ ಲೇಬರ್ ಪವರನ್ನು ಕಡಿಮೆ ಮಾಡಿ ಮಷಿನರಿಗಳನ್ನು ಹೆಚ್ಚಾಗಿ ಬಳಸಲಾಗುತ್ತೆ. ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು ಇದರಿಂದ ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಇಲ್ಲ ಅನೇಕ ಗ್ರಾಮಸ್ಥರು ನಿರುದ್ಯೋಗಿಗಳಾಗ್ತಾರೆ. ಸೊ ಈ ಒಂದು 2 ಆರ್ಗ್ಯುಮೆಂಟ್ಗಳನ್ನ ಓದಿದ್ರೆ ಇಲ್ಲಿ ಆರ್ಗ್ಯುಮೆಂಟ್ 1 ಏನಿದೆ ಹೆಚ್ಚು ಪ್ರಬಲವಾಗಿದೆ ಅಂತ ಹೇಳ್ಬೋದು. ಸೊ ಏಕೆಂದರೆ ನಾವು ಏನಾದರೂ ಭಾರತದ ಕೃಷಿಯನ್ನು ಯಾಂತ್ರೀಕರಣಗೊಳಿಸಿದ್ರೆ ಹೆಚ್ಚಿನ ಮಷಿನರಿಗಳನ್ನು ಬಳಸಿನ ಉತ್ಪಾದನೆಯನ್ನು ಮಾಡಿದ್ರೆ ಇದರಿಂದ ಏನಾಗ್ತಾ ಇದೆ, ಉತ್ಪಾದನೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸೊ ನಾವು ಉತ್ಪಾದನೆಯನ್ನು ಹೆಚ್ಚು ಮಾಡ್ಬೋದು. ಸೊ ಕೃಷಿಯಲ್ಲಿ ರೈತರ ಮುಖ್ಯ ಉದ್ದೇಶ ಹೆಚ್ಚಿನ ಉತ್ಪಾದನೆಯನ್ನು ಮಾಡುವುದಾಗಿರುತ್ತೆ. ಸೊ ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ. ಇಲ್ಲಿ ವಾದ 1 ಆರ್ಗ್ಯುಮೆಂಟ್ 1 ಏನಿದೆ ಇದು ಪ್ರಬಲವಾಗಿದೆ ಅಂತ ಹೇಳ್ಬೋದು. Yes, question number 7, the statement is, should the educated people be given necessary work in villages? ವಿದ್ಯಾವಂತರಿಗೆ ಗ್ರಾಮಗಳಲ್ಲಿ ಅಗತ್ಯ ಕೆಲಸವನ್ನು ನೀಡಬೇಕೇ? ಸೊ ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಎಸ್ ದೇ ಕ್ಯಾನ್ ರೆವಲ್ಯೂಷನಲೈಸ್ ಅಗ್ರಿಕಲ್ಚರ್ ಆ್ಯಂಡ್ ರಿವ್ಯಾಂಪ್ ದ ರೂರಲ್ ಅಟ್ಮಾಸ್ಫಿಯರ್. ಆರ್ಗ್ಯುಮೆಂಟ್ 2, ನೋ ದೇರ್ ಎಜುಕೇಷನ್ ಮೈಟ್ ಬಿ ವೇಸ್ಟೆಡ್ ದೇರ್ ಇನ್ ವಿಲೇಜಸ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ವಿದ್ಯಾವಂತರಿಗೆ ಗ್ರಾಮಗಳಲ್ಲಿ ಅಗತ್ಯ ಕೆಲಸ ನೀಡಬೇಕೆ? ಸೊ ಇದಕ್ಕೆ ಆರ್ಗ್ಯುಮೆಂಟ್ 1 ಏನಿದೆ, ಹೌದು ಅವರು ಕೃಷಿಯಲ್ಲಿ ಕ್ರಾಂತಿಯನ್ನು ಮಾಡ್ಬೋದು ಮತ್ತು ಗ್ರಾಮೀಣ ವಾತಾವರಣವನ್ನು ಪುನರುಜ್ಜೀವನಗೊಳಿಸ್ಬೋದು. ಆರ್ಗ್ಯುಮೆಂಟ್ 2, ಇಲ್ಲ ಅವರ ಶಿಕ್ಷಣ ಹಳ್ಳಿಗಳಲ್ಲಿ ವ್ಯರ್ಥವಾಗಬಹುದು. ಸೊ ಇದು ಆರ್ಗ್ಯುಮೆಂಟ್ಗಳನ್ನ ಓದಿದರೆ ನಿಮಗೆ ತುಂಬ ಸರಳವಾಗಿ ಈ ಒಂದು ಪ್ರಶ್ನೆ ಅರ್ಥ ಆಗ್ತಾ ಇದೆ. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ.
ವಾದ ಒಂದು ಪ್ರಬಲವಾಗಿದೆ. ಸೊ ವಿದ್ಯಾವಂತರಿಗೆ ಗ್ರಾಮಗಳಲ್ಲಿ ಕೆಲಸವನ್ನು ನೀಡಬೇಕು. ಇದರಿಂದ ಏನಾಗ್ತದೆ, ಅವರು ವಿದ್ಯಾವಂತರಾಗಿರುವುದರಿಂದ ಕೃಷಿಯಲ್ಲಿ ಉತ್ತಮವಾದ ಮೆಥಡ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಕೃಷಿಯಲ್ಲಿ ಕ್ರಾಂತಿಯನ್ನು ತರ್ತಾ ಇದ್ದಾರೆ. ಇದರಿಂದ ಗ್ರಾಮೀಣ ವಾತಾವರಣವನ್ನು ಅವರು ಸುಧಾರಣೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. Question number 8 statement: should the duration of the parliamentary government be increased? Argument 1: yes, it will reduce the expenses on elections and also reduce inflation. Argument 2 is no, it will take longer time to change a ruling party even if it is corrupt. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಸಂಸದೀಯ ಸರ್ಕಾರದ ಅವಧಿಯನ್ನು ಹೆಚ್ಚಿಸಬೇಕೇ. ಸೊ ಆರ್ಗ್ಯುಮೆಂಟ್ 1 ಹೌದು, ಇದು ಚುನಾವಣೆಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಹಣದುಬ್ಬರವನ್ನು ಕೂಡ ಕಡಿಮೆ ಮಾಡುತ್ತದೆ. ಆರ್ಗ್ಯುಮೆಂಟ್ 2 ಇಲ್ಲ, ಆಡಳಿತ ಪಕ್ಷವು ಭ್ರಷ್ಟವಾಗಿದ್ದರೂ ಅದನ್ನು ಬದಲಾಯಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಸೊ ಇಲ್ಲಿ ಯಾವ ಒಂದು ಆರ್ಗ್ಯುಮೆಂಟ್ ಹೆಚ್ಚು ಪ್ರಬಲವಾಗಿದೆ ಅಂತಂದರೆ ಇಲ್ಲಿ ಎರಡೂ ಆರ್ಗ್ಯುಮೆಂಟ್ಗಳು ಕೂಡ ಹೆಚ್ಚು ಪ್ರಬಲವಾಗಿವೆ. ಬೋತ್ ದ ಆರ್ಗ್ಯುಮೆಂಟ್ಸ್ ಆರ್ ಸ್ಟ್ರಾಂಗ್ ಹಿಯರ್. ಸೊ ಸಂಸದೀಯ ಸರ್ಕಾರ ಅವಧಿಯನ್ನು ಹೆಚ್ಚಿಸಬೇಕೆ ಎಂಬ ಪ್ರಶ್ನೆಗೆ ಆರ್ಗ್ಯುಮೆಂಟ್ 1 ಕೂಡ ಪ್ರಬಲವಾಗಿದೆ. ಏಕೆಂದರೆ ಈ ಒಂದು ಸಂಸದೀಯ ಸರ್ಕಾರದ ಅವಧಿಯನ್ನು ಹೆಚ್ಚಿಗೆ ಮಾಡಿದರೆ ಚುನಾವಣೆ ಮುಂದೆ ಹೋಗ್ತದೆ. ಇದರಿಂದ ಚುನಾವಣೆ ವೆಚ್ಚ ಕೂಡ ಕಡಿಮೆ ಆಗ್ತದೆ ಮತ್ತು ಹಣದುಬ್ಬರ ಕೂಡ ಕಡಿಮೆ ಆಗ್ತದೆ. ಇದು ಕೂಡ ಪ್ರಬಲವಾಗಿದೆ. ಆದರೆ ಇದರಿಂದ ಆಡಳಿತ ಪಕ್ಷ ಭ್ರಷ್ಟವಾಗಿದ್ದರೂ ಕೂಡ ಅದನ್ನು ನಾವು ಬದಲಾಯಿಸಲು ಸಾಧ್ಯ ಆಗುವುದಿಲ್ಲ ಅಥವಾ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ. ಸೊ ಇದರಿಂದ ಎರಡೂ ಆರ್ಗ್ಯುಮೆಂಟ್ಗಳು ಕೂಡ ಇಲ್ಲಿ ಪ್ರಬಲವಾಗಿವೆ ಅಂತ ಹೇಳ್ಬೋದು. So question number 9 statement is: do good quality products need wide publicity? Argument 1: yes, in the present day world of competition, customers cannot know about a new product without proper publicity. So argument 2: no, good quality products automatically attract customers and thus speak for themselves. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಉತ್ತಮ ಗುಣಮಟ್ಟದ ಉತ್ಪನ್ನಗಳಿಗೆ ವ್ಯಾಪಕ ಪ್ರಚಾರದ ಅಗತ್ಯವಿದೆಯೇ. ಸೊ ಉತ್ತಮ ಗುಣಮಟ್ಟವನ್ನು ಹೊಂದಿರುವ ವಸ್ತುಗಳಿಗೆ ನಾವು ಹೆಚ್ಚಿನ ಪ್ರಚಾರವನ್ನು ಮಾಡುವ ಅವಶ್ಯಕತೆ ಇದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು, ಇಂದಿನ ಈ ಒಂದು ಸ್ಪರ್ಧೆಯ ಜಗತ್ತಿನಲ್ಲಿ ಗ್ರಾಹಕರಿಗೆ ಸರಿಯಾದ ಪ್ರಚಾರವಿಲ್ಲದೆ ಹೋದರೆ ಹೊಸ ಉತ್ಪನ್ನದ ಬಗ್ಗೆ ತಿಳಿಯಲು ಸಾಧ್ಯವಿಲ್ಲ. ಸೊ ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಇಲ್ಲ, ಇದು ಒಂದು ಉತ್ತಮ ಗುಣಮಟ್ಟದ ವಸ್ತು ಆಗಿರೋದರಿಂದ ಇದಕ್ಕೆ ಪ್ರಚಾರ ಮಾಡುವ ಅವಶ್ಯಕತೆ ಇಲ್ಲ. ಇದು ತಾನಾಗಿಯೇ ಗ್ರಾಹಕರನ್ನು ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಎರಡೂ ಕೂಡ ಪ್ರಬಲವಾಗಿವೆ. ಎರಡೂ ಸ್ಟೇಟ್ಮೆಂಟ್ಸ್ಗಳು ಕೂಡ ಪ್ರಬಲವಾಗಿವೆ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಸ್ಟ್ರಾಂಗ್ ಹಿಯರ್. ಸೊ ಕ್ವೆಶ್ಚನ್ ನಂಬರ್ 10 statement: should private sector be permitted to enter into the public utility services? Argument 1: yes, they are doing well in advanced western countries. Argument 2 is no, it is risky to put these services in private hands. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಸಾರ್ವಜನಿಕ ಉಪಯುಕ್ತತೆಯ ಸೇವೆಗಳಿಗೆ ಖಾಸಗಿ ವಲಯಕ್ಕೆ ಪ್ರವೇಶಿಸಲು ಅನುಮತಿಯನ್ನು ನೀಡಬೇಕೆ. ಅಂದರೆ ಸಾರ್ವಜನಿಕ ಉಪಯುಕ್ತತೆ ಸೇವೆಗಳನ್ನು ನಾವು ಖಾಸಗಿ ವಲಯಕ್ಕೆ ಬಿಟ್ಟುಕೊಡಬೇಕೆ, ಖಾಸಗಿ ವಲಯದ ಜನರು ಪ್ರವೇಶ ಮಾಡಲು ಅನುಮತಿಯನ್ನು ಸರ್ಕಾರ ನೀಡಬೇಕೆ ಎಂಬುವ ಪ್ರಶ್ನೆ ಇದೆ. ಇದಕ್ಕೆ ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು, ಅವರು ಮುಂದುವರೆದ ಪಾಶ್ಚಿಮಾತ್ಯ ದೇಶಗಳಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂದರೆ ಪ್ರೈವೇಟ್ ಸೆಕ್ಟರ್ ಏನಿದೆ ಡೆವಲಪ್ಡ್ ಕಂಟ್ರೀಸ್ನಲ್ಲಿ ತುಂಬ ಚೆನ್ನಾಗಿ ಕಾರ್ಯವನ್ನು ಮಾಡ್ತಾ ಇದೆ. ಸೊ ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಇಲ್ಲ, ಈ ಸೇವೆಗಳನ್ನು ಖಾಸಗಿ ಕೈಯಲ್ಲಿ ನೀಡುವುದು ಅಪಾಯಕಾರಿಯಾಗಿದೆ. ಸೊ ಇಂತಹ ಸಾರ್ವಜನಿಕ ವಲಯದ ಸೇವೆಗಳನ್ನು ನಾವು ಖಾಸಗಿ ಜನರಿಗೆ ಕೊಡಬಾರ್ದು ಅಂತ ಆರ್ಗ್ಯುಮೆಂಟ್ 2 ಹೇಳ್ತಾ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ. ಇಫ್ ನೈದರ್ 1 ನಾಟ್ 2 ಇಸ್ ಸ್ಟ್ರಾಂಗ್. ಸೊ ಇಲ್ಲಿ ಯಾವುದೇ ಒಂದು ಸ್ಟೇಟ್ಮೆಂಟ್, ಯಾವುದೇ ಆರ್ಗ್ಯುಮೆಂಟ್ ಅಷ್ಟೊಂದು ಪ್ರಬಲವಾಗಿಲ್ಲ. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So question number 11 statement is: should coal engines be replaced by electric engines in trains? Argument 1: yes, coal engines cause a lot of pollution. Argument 2: no, India does not produce enough electricity to fulfill even the domestic needs. ಸೊ ಇಲ್ಲಿ ಹೇಳಿಕೆ ಸಮರ್ಥನೆ ಏನು ಹೇಳ್ತಾ ಇದೆ, ರೈಲುಗಳಲ್ಲಿ ಕಲ್ಲಿದ್ದಲು ಇಂಜಿನ್ಗಳನ್ನು ಎಲೆಕ್ಟ್ರಿಕ್ ಇಂಜಿನ್ಗಳಿಗೆ ಬದಲಾಯಿಸಬೇಕೆ. ಸೊ ರೈಲುಗಳಲ್ಲಿ ಕಲ್ಲಿದ್ದಲು ಇಂಜಿನ್ಗಳನ್ನು ಬದಲಾಗಿ ನಾವು ಎಲೆಕ್ಟ್ರಿಕ್ ಇಂಜಿನ್ಗಳನ್ನು ಬಳಸಬೇಕೆ ಎಂಬುವ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದಕ್ಕೆ ವಾದ 1 ಏನು ಹೇಳ್ತಾ ಇದೆ, ಹೌದು, ಕಲ್ಲಿದ್ದಲು ಇಂಜಿನ್ಗಳು ಬಹಳಷ್ಟು ಮಾಲಿನ್ಯವನ್ನು ಉಂಟು ಮಾಡ್ತಾ ಇವೆ.
ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಇಲ್ಲ, ದೇಶೀಯ ಅಗತ್ಯಗಳನ್ನು ಪೂರೈಸಲು ಭಾರತವು ಸಾಕಷ್ಟು ವಿದ್ಯುತ್ತನ್ನು ಉತ್ಪಾದಿಸ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಏನಾಗಿದೆ, ಸರಿಯಾಗಿದೆ ಇಲ್ಲಿ. ಸೊ ಈ ಒಂದು ಕಲ್ಲಿದ್ದಲು ಎಂಜಿನ್ಗಳು ಹೆಚ್ಚಿನ ಮಾಲಿನ್ಯವನ್ನು ಉಂಟು ಮಾಡೋದ್ರಿಂದ ಇವುಗಳನ್ನು ನಾವು ಬದಲಾಯಿಸಿ ಎಲೆಕ್ಟ್ರಿಕ್ ಇಂಜಿನ್ಗಳನ್ನು ಬಳಕೆ ಮಾಡಬೇಕಾಗ್ತಾ ಇದೆ. ಸೊ ಇಲ್ಲಿ ಆಪ್ಷನ್ ಎ ಈಸ್ ಕರೆಕ್ಟ್ ಇಫ್ ಓನ್ಲಿ ಒನ್ ಇಸ್ ಸ್ಟ್ರಾಂಗ್. ಸೊ ಇಲ್ಲಿ ವಾದ ಒಂದು ಆರ್ಗ್ಯುಮೆಂಟ್ 1 ಏನಿದೆ ಇದು ಪ್ರಬಲವಾಗಿದೆ ಅಂತ ಹೇಳ್ಬೋದು. Question number 12. The statement is Indian cricket team should continue playing against the Pakistan cricket team. Argument 1. Yes, it attracts both Indian and Pakistani audiences. Argument 2. No, it creates a dispute between India and Pakistan. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಭಾರತವು ಕ್ರಿಕೆಟ್ ತಂಡ ಪಾಕಿಸ್ತಾನ್ ಕ್ರಿಕೆಟ್ ತಂಡದ ವಿರುದ್ಧ ಆಡುವುದನ್ನು ಮುಂದುವರಿಸಬೇಕು. ಭಾರತ ಕ್ರಿಕೆಟ್ ತಂಡ ಏನಿದೆ ಇದು ಪಾಕಿಸ್ತಾನ್ ಕ್ರಿಕೆಟ್ ತಂಡದ ವಿರುದ್ಧ ಆಟ ಆಡುವುದನ್ನು ಮುಂದುವರಿಸಬೇಕಾಗ್ತಾ ಇದೆ. ಸೊ ಇದಕ್ಕೆ ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು, ಇದರಿಂದ ಇದು ಭಾರತ ಮತ್ತು ಪಾಕಿಸ್ತಾನಿ ಪ್ರೇಕ್ಷಕರನ್ನು ಆಕರ್ಷಿಸ್ತಾ ಇದೆ. ಅಂದರೆ ಭಾರತದಾಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಈ ಭಾರತ ಪಾಕಿಸ್ತಾನ ಮ್ಯಾಚನ್ನು ನೋಡಲು ಹೆಚ್ಚು ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ. ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಇಲ್ಲ, ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿವಾದವನ್ನು ಸೃಷ್ಟಿಸ್ತದೆ. ಸೊ ಇದರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿವಾದ ಹೆಚ್ಚಾಗೋದ್ರಿಂದ ಈ ಎರಡು ಟೀಮ್ಗಳು ಆಟವನ್ನು ಆಡಬಾರ್ದು ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ವಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಸ್ಟ್ರಾಂಗ್ ಹಿಯರ್. ಇಲ್ಲಿ ವಾದ 1 ಮತ್ತು ವಾದ 2 ಎರಡೂ ಕೂಡ ಏನಾಗಿವೆ, ಸ್ಟ್ರಾಂಗ್ ಆಗಿವೆ, ಪ್ರಬಲವಾಗಿವೆ. ಸೊ ಭಾರತ ಮತ್ತು ಕ್ರಿಕೆಟ್ ಆಟ ಆಡೋದ್ರಿಂದ ಇದು ಭಾರತ ಪಾಕಿಸ್ತಾನಿ ಪ್ರೇಕ್ಷಕರನ್ನು ಆಕರ್ಷಿಸುತ್ತದೆ, ಜೊತೆಗೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸ್ವಲ್ಪ ವಿವಾದವನ್ನು ಕೂಡ ಸೃಷ್ಟಿ ಮಾಡ್ತದೆ. ಕ್ವೆಶ್ಚನ್ ನಂಬರ್ 13. ಸ್ಟೇಟ್ಮೆಂಟ್ ಶುಡ್ ದೇರ್ ಬಿ ಸ್ಟೂಡೆಂಟ್ಸ್ ಯೂನಿಯನ್ ಇನ್ ಕಾಲೇಜ್ ಆರ್ ಯೂನಿವರ್ಸಿಟಿ. ಆರ್ಗ್ಯುಮೆಂಟ್ 1. ನೋ, ದಿಸ್ ವಿಲ್ ಕ್ರಿಯೇಟ್ ಅ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಇನ್ ದ ಕ್ಯಾಂಪಸ್. ಆರ್ಗ್ಯುಮೆಂಟ್ 2. ಎಸ್, ಇಟ್ ಈಸ್ ವೆರಿ ನೆಸೆಸರಿ ಆಸ್ ಸ್ಟೂಡೆಂಟ್ಸ್ ಆರ್ ಪೊಟೆನ್ಷಿಯಲ್ ಫ್ಯೂಚರ್ ಪೊಲಿಟಿಕಲ್ ಲೀಡರ್ಸ್. ಸೊ ಹೇಳಿಕೆ ಏನಿದೆ, ಕಾಲೇಜು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಒಕ್ಕೂಟ ಇರಬೇಕೇ. ಸೊ ಇದಕ್ಕೆ ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಇಲ್ಲ, ಇದು ಕ್ಯಾಂಪಸ್ನಲ್ಲಿ ರಾಜಕೀಯ ವಾತಾವರಣವನ್ನು ಸೃಷ್ಟಿಸ್ತಾ ಇದೆ. ಆರ್ಗ್ಯುಮೆಂಟ್ 2, ಹೌದು, ವಿದ್ಯಾರ್ಥಿಗಳು ಭವಿಷ್ಯದ ರಾಜಕೀಯ ನಾಯಕರಾಗಿರುವುದರಿಂದ ಇದು ತುಂಬ ಅವಶ್ಯಕವಾಗಿದೆ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಸರಿಯಾಗಿದೆ. ಇಲ್ಲಿ ಎರಡೂ ಆರ್ಗ್ಯುಮೆಂಟ್ಸ್ ಕೂಡ ಇಲ್ಲಿ ಸರಿಯಾಗಿವೆ. ಸೊ ಕಾಲೇಜುಗಳಲ್ಲಿ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಒಗ್ಗಟ್ಟುಗಳು ಇರಬೇಕು. ಇದರಿಂದ ಇದು ಕಾಲೇಜಿನಲ್ಲಿ ರಾಜಕೀಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ, ರಾಜಕೀಯದ ಬಗ್ಗೆ ತಿಳಿಸ್ಕೊಡ್ತಾ ಇದೆ, ಮತ್ತು ವಿದ್ಯಾರ್ಥಿಗಳು ಭವಿಷ್ಯದ ರಾಜಕೀಯ ನಾಯಕರಾಗುವುದರಿಂದ ಅವರಿಗೂ ಕೂಡ ಇದು ಅವಶ್ಯಕವಾಗಿದೆ. ಸೊ ಹೀಗಾಗಿ ಎರಡು ಆರ್ಗ್ಯುಮೆಂಟ್ಸ್ಗಳು ಇಲ್ಲಿ ಸ್ಟ್ರಾಂಗ್ ಆಗಿವೆ. ಸೊ ಕ್ವೆಶ್ಚನ್ ನಂಬರ್ 14. Statement should every house use solar energy in order to reduce the need of electricity. Argument 1. Yes, it will conserve our sources and it will promote environmental compatibility. Argument 2. No, panels are costly and all the house cannot buy it without subsidy. ಸೊ ಇಲ್ಲಿ ಹೇಳಿಕೆ ಏನು ಹೇಳ್ತಾ ಇದೆ, ವಿದ್ಯುತ್ನ ಅಗತ್ಯವನ್ನು ಕಡಿಮೆ ಮಾಡಲು ಪ್ರತಿ ಮನೆಯು ಸೌರಶಕ್ತಿಯನ್ನು ಬಳಸಬೇಕೇ. ಸೊ ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಹೌದು, ಇದು ನಮ್ಮ ಮೂಲಗಳನ್ನು ಸಂರಕ್ಷಿಸುತ್ತದೆ ಮತ್ತು ಇದು ಪರಿಸರ ಹೊಂದಾಣಿಕೆಯನ್ನು ಉತ್ತೇಜಿಸುತ್ತದೆ. ಆರ್ಗ್ಯುಮೆಂಟ್ 2, ಇಲ್ಲ, ಫಲಕಗಳು ದುಬಾರಿಯಾಗಿವೆ ಮತ್ತು ಎಲ್ಲ ಮನೆಗಳು ಸಬ್ಸಿಡಿ ಇಲ್ಲದೆ ಖರೀದಿಸಲು ಸಾಧ್ಯವಿಲ್ಲ. ಸೊ ಹೀಗಾಗಿ ಪ್ರಶ್ನೆ ಏನಿದೆ, ವಿದ್ಯುತ್ತಿನ ಅಗತ್ಯವನ್ನು ಕಡಿಮೆ ಮಾಡಲು ಪ್ರತಿ ಮನೆಯೂ ಕೂಡ ಸೌರಶಕ್ತಿಯನ್ನು ಸೋಲಾರ್ ಪ್ಯಾನಲ್ಗಳನ್ನ ಬಳಸಬೇಕೆಂಬ ಪ್ರಶ್ನೆ ಇದೆ. ಇದಕ್ಕೆ ಆರ್ಗ್ಯುಮೆಂಟ್ 1, ಹೌದು, ಬಳಸಬೇಕು, ಇದರಿಂದ ಇದು ಮೂಲಗಳನ್ನ ಸಂರಕ್ಷಣೆ ಮಾಡ್ತಾ ಇದೆ ಮತ್ತು ಪರಿಸರ ಸಂರಕ್ಷಣೆ ಹೆಚ್ಚಾಗ್ತಾ ಇದೆ. ಸೊ ಆರ್ಗ್ಯುಮೆಂಟ್ 2 ಏನು ಹೇಳ್ತಾ ಇದೆ, ಇಲ್ಲ, ಈ ಸೋಲಾರ್ ಪ್ಯಾನಲ್ಗಳು ತುಂಬ ದುಬಾರಿಯಾಗಿವೆ, ಎಲ್ಲ ಜನರಿಗೂ ಸಬ್ಸಿಡಿ ಇಲ್ಲದೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಸೊ ಯರ್ ಆಪ್ಷನ್ ಎ ಇಸ್ ಸ್ಟ್ರಾಂಗ್ ಇಫ್ ಓನ್ಲಿ 1 ಇಸ್ ಸ್ಟ್ರಾಂಗ್, ಬಿಕಾಸ್ ಎಲ್ಲ ಜನರಿಗೂ ಕೊಂಡುಕೊಳ್ಳುವ ಕೆಪಾಸಿಟಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಸೊ ಹೀಗಾಗಿ ಆರ್ಗ್ಯುಮೆಂಟ್ 2 ಇಲ್ಲಿ ಅಷ್ಟೊಂದು ಪ್ರಬಲವಾಗಿಲ್ಲ. ಸೊ ಆರ್ಗ್ಯುಮೆಂಟ್ 1 ಮಾತ್ರ ಇಲ್ಲಿ ಹೆಚ್ಚು ಪ್ರಬಲವಾಗಿದೆ. Question number 15. Statement should non-vegetarian food be totally banned in our country. Argument 1. Yes, it is expensive and therefore it is beyond the means of the most people in our country. Argument 2. No, any type of food unless verified to be harmful should not be banned in a democratic country like ours. ಸ್ಟೇಟ್ಮೆಂಟ್ ಏನಿದೆ, ನಮ್ಮ ದೇಶದಲ್ಲಿ ಮಾಂಸಾಹಾರವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೇ. ಆರ್ಗ್ಯುಮೆಂಟ್ 1, ಹೌದು, ಇದು ದುಬಾರಿಯಾಗಿದೆ ಮತ್ತು ಅದರಿಂದ ನಮ್ಮ ದೇಶದ ಹೆಚ್ಚಿನ ಜನರಿಗೆ ಇದು ಅಸಾಧ್ಯವಾಗಿದೆ.
ಆರ್ಗ್ಯುಮೆಂಟ್ ಟು ಇಲ್ಲ ಯಾವುದೇ ರೀತಿಯ ಆಹಾರವು ಹಾನಿಕಾರಕ ಎಂದು ಪರಿಶೀಲಿಸಿದ ಹೊರತು ನಮ್ಮಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ನಿಷೇಧಿಸಬಾರದು. ಸೊ 4 ಆಪ್ಷನ್ಗಳನ್ನು ನೀಡಲಾಗಿದೆ. ಆಪ್ಷನ್ ಎ ಓನ್ಲಿ ಆರ್ಗ್ಯುಮೆಂಟ್ 1 ಪ್ರಬಲವಾಗಿದೆ. ಆಪ್ಷನ್ ಬಿ ಆರ್ಗ್ಯುಮೆಂಟ್ 2 ಪ್ರಬಲವಾಗಿದೆ. ಆಪ್ಷನ್ ಸಿ ಆರ್ಗ್ಯುಮೆಂಟ್ 1 ಆ್ಯಂಡ್ 2 ಎರಡೂ ಪ್ರಬಲವಾಗಿವೆ. ಆಪ್ಷನ್ ಡಿ ಯಾವುದೇ ವಾದ ಪ್ರಬಲ ಆಗಿಲ್ಲ. ಸೊ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. ಸೊ ಇದರಿಂದ ನಿಮಗೆ ಎಷ್ಟು ಅರ್ಥ ಆಗಿದೆ ಎಂಬುದನ್ನು ಗೊತ್ತಾಗ್ತದೆ. ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಕೂಡ ನಿಮಗೆ ತಿಳಿಯುತ್ತದೆ. ಸೊ ಅದೇ ರೀತಿ ಇವಾಗ ನಾವು ಪ್ರಶ್ನೆಗಳಿಗೆ ಹೋಗುವ ಮುನ್ನ ಈ ಸ್ಕ್ವೇರ್ ಆಫ್ ಅಪೋಸಿಷನ್ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಇರಬೇಕಾಗ್ತಾ ಇದೆ. ಸೊ ಈ ಒಂದು ಮಾಹಿತಿಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅತಿ ಸರಳವಾಗಿ ನೀವು ಈ ಇಂಥ ಪ್ರಶ್ನೆಗಳನ್ನು ಬಿಡಿಸಿಕೊಳ್ಬಹುದು. ಸೊ ಈ ರೀತಿ ಸ್ಕ್ವೇರ್ ಆಫ್ ಅಪೋಸಿಷನ್ ಮೇಲೆ ಪ್ರಶ್ನೆಗಳನ್ನು ಬಿಡಿಸಬೇಕಾದ್ರೆ ಇಲ್ಲಿ ನಾಲ್ಕು ರಿಲೇಷನ್ಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಮೊದಲನೇದಾಗಿ ಕಾಂಟ್ರಾಡಿಕ್ಟರಿ ರಿಲೇಷನ್, ಸೆಕೆಂಡ್ ಒನ್ ಕಾಂಟ್ರರಿ, ದೆನ್ ಥರ್ಡ್ ಒನ್ ಸಬ್ ಕಾಂಟ್ರರಿ ಆ್ಯಂಡ್ ಫೋರ್ತ್ ಒನ್ ಸಬ್ ಆಲ್ಟರ್. ಸೊ ಈ 4 ರಿಲೇಷನ್ಸ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಈ 4 ರಿಲೇಷನ್ಗಳ ಬಗ್ಗೆ ತಿಳಿದುಕೊಳ್ಳಲು ಈ ಒಂದು ಡಯಾಗ್ರಾಮನ್ನು ಹಾಕಿದರೆ ಸರಳವಾಗುತ್ತೆ. ಸೊ ಇಲ್ಲಿ ಒಂದು ನಾವು ಡಯಾಗ್ರಾಮನ್ನು ಚೌಕವನ್ನು ಹಾಕಿದ್ದೀವಿ ಸ್ಕ್ವೇರನ್ನು. ಸೊ ಇಲ್ಲಿ ಮೊದಲು ಇಲ್ಲಿ ಎ ಅಂತ ಬರೆದಿದ್ದೀವಿ, ಇಲ್ಲಿ ಐ ಅಂತ ಬರೆದಿದ್ದೀವಿ, ಇಲ್ಲಿ ಐ ಅಂತ ಬರೆದಿದ್ದೀವಿ, ಇಲ್ಲಿ ಓ ಅಂತ ಬರೆದಿದ್ದೀವಿ. ಸೊ ಇಲ್ಲಿ ತಿಳಿದುಕೊಳ್ಬೇಕು, ಎ ಅಂತಂದರೆ ಆಲ್ ಆರ್, ಇ ಅಂತಂದರೆ ನೋ ಅಂತ ಅರ್ಥ, ಐ ಅಂತಂದರೆ ಸಮ್, ಮತ್ತು ಓ ಅಂತಂದರೆ ಸಮ್ ನಾಟ್. ಸೊ ಇನ್ನು ಎ ಅಂತಂದರೆ ಆಲ್, ಇ ಅಂದರೆ ನೋ, ಸಮ್ ಅಂತ ಐ ಅಂದರೆ ಸಮ್, ಮತ್ತು ಓ ಅಂತಂದರೆ ಸಮ್ ಆರ್ ನಾಟ್ ಅಂತ ತಿಳಿದುಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಇಲ್ಲಿ ಎನಿಂದ ಅಂದರೆ ಆಲ್ನಿಂದ ಸಮ್ ನಾಟ್ಗೆ ಇರೋ ರಿಲೇಷನ್ ಏನಿರುತ್ತೆ, ಕಾಂಟ್ರಾಡಿಕ್ಟರಿ ಆಗಿರುತ್ತೆ. ಸೊ ಕಾಂಟ್ರಾಡಿಕ್ಟರಿ ಅಂತಂದರೆ ಬೋತ್ ಕೆನಾಟ್ ಬಿ ಟ್ರೂ, ಬೋತ್ ಕೆನಾಟ್ ಬಿ ಫಾಲ್ಸ್. ಎರಡೂ ಒಂದೇ ಸಮಯಕ್ಕೆ ಸರಿನೂ ಆಗಿರಲ್ಲ, ಎರಡೂ ರಿಲೇಷನ್ ಒಂದೇ ಸಮಯಕ್ಕೆ ತಪ್ಪು ಕೂಡ ಆಗಲ್ಲ. ಎರಡು ಒಂದಕ್ಕೊಂದು ವಿರುದ್ಧ ಆಗಿರ್ತವೆ. ಒಂದು ಸರಿಯಾಗಿದ್ದರೆ ಇನ್ನೊಂದು ತಪ್ಪಾಗಿರುತ್ತೆ, ಸೊ ಇನ್ನೊಂದು ಸರಿಯಾಗಿದೆ ಇನ್ನೊಂದು ತಪ್ಪಾಗಿರುತ್ತೆ. ಸೊ ಅಂದರೆ ಕಾಂಟ್ರಾಡಿಕ್ಟರಿ ರಿಲೇಷನ್, ಎರಡರ ನಡುವೆನೂ ಕೂಡ ವಿರುದ್ಧ ರಿಲೇಷನ್ ಇರುತ್ತೆ. ಸೊ ಇದಕ್ಕೆ ನಾವು ಕಾಂಟ್ರಾಡಿಕ್ಟರಿ ಅಂತ ಕರಿತಾ ಇದ್ದೀವಿ. ಸೊ ಅದೇ ರೀತಿ ನೋನಿಂದ ಸಮ್ಗೆ ಅಂದರೆ ಇನಿಂದ ಐಗೆ ಕೂಡ ಏನಿರುತ್ತೆ, ಕಾಂಟ್ರಾಡಿಕ್ಟರಿ ರಿಲೇಷನ್ ಇರುತ್ತೆ. ಒಂದೇ ಸಮಯಕ್ಕೆ ಎರಡು ಸ್ಟೇಟ್ಮೆಂಟ್ ಸರಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದೇ ಸಮಯಕ್ಕೆ ಎರಡು ಸ್ಟೇಟ್ಮೆಂಟ್ಗಳು ತಪ್ಪಾಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯಾಗಿ ಆಲ್ನಿಂದ ಸಮ್ ನಾಟ್ ಮತ್ತು ನೋನಿಂದ ಸಮ್ಗೆ ಇರುವಂಥ ರಿಲೇಷನ್ ಕಾಂಟ್ರಾಡಿಕ್ಟರಿ ರಿಲೇಷನ್ ಅಂತಂದರೆ ಬೋತ್ ಕೆನಾಟ್ ಬಿ ಟ್ರೂ, ಬೋತ್ ಕೆನಾಟ್ ಬಿ ಫಾಲ್ಸ್. ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿನೂ ಆಗಿರೋಕ್ಕೆ ಸಾಧ್ಯ ಇಲ್ಲ, ಒಂದೇ ಸಮಯಕ್ಕೆ ತಪ್ಪು ಕೂಡ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ದ ನೆಕ್ಸ್ಟ್ ರಿಲೇಷನ್ ಇಸ್ ಕಾಂಟ್ರರಿ ರಿಲೇಷನ್. ಕಾಂಟ್ರರಿ ರಿಲೇಷನ್ ಅಂತಂದರೆ ಬೋತ್ ಕೆನಾಟ್ ಬಿ ಟ್ರೂ ಬಟ್ ಕ್ಯಾನ್ ಬಿ ಫಾಲ್ಸ್. ಕಾಂಟ್ರರಿ ಅಂತಂದರೆ ಈ ಆಲ್ನಿಂದ ನೋಗೆ ಇರುವ ರಿಲೇಷನ್ ಏನಿರುತ್ತೆ, ಕಾಂಟ್ರರಿ ರಿಲೇಷನ್ ಇರುತ್ತೆ. ಕಾಂಟ್ರರಿ ಅಂತಂತಂದರೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಆದರೆ ಒಂದೇ ಸಮಯಕ್ಕೆ ತಪ್ಪಾಗಿರ್ಬೋದು. ಸೊ ಇದನ್ನ ನೆನಪಿನಲ್ಲಿಡಬೇಕು. ಆಲ್ನಿಂದ ನೋಗೆ ಇರೋ ರಿಲೇಷನ್ ಏನಿರುತ್ತೆ, ಕಾಂಟ್ರರಿ ರಿಲೇಷನ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಬ್ ಕಾಂಟ್ರರಿ, ಇದರ ಅಪೋಸಿಟ್ ಇರುತ್ತೆ. ಬೋತ್ ಕ್ಯಾನ್ ಬಿ ಟ್ರೂ ಬಟ್ ಕ್ಯಾನಾಟ್ ಬಿ ಫಾಲ್ಸ್. ಸೊ ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿಯಾಗಿರ್ಬೋದು, ಆದರೆ ಒಂದೇ ಸಮಯಕ್ಕೆ ತಪ್ಪಾಗಿರೋಕ್ಕೆ ಸಾಧ್ಯ ಇಲ್ಲ. ಇಂಥ ರಿಲೇಷನ್ಗೆ ಸಬ್ ಕಾಂಟ್ರರಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಸಬ್ ಆಲ್ಟರ್ನ್. ಸೊ ಇಲ್ಲಿ ಆಲ್ನಿಂದ ಸಮ್ಗೆ ಮತ್ತು ನೋನಿಂದ ಸಮ್ ನಾಟ್ಗೆ ಇರುವ ರಿಲೇಷನ್ ಏನಿರುತ್ತೆ, ಯಾವಾಗಲೂ ಸಬ್ ಆಲ್ಟರ್ನ್ ರಿಲೇಷನ್ ಆಗಿರುತ್ತೆ. ಅಂದರೆ ಬೋತ್ ಕ್ಯಾನ್ ಬಿ ಟ್ರೂ, ಬೋತ್ ಕ್ಯಾನ್ ಬಿ ಫಾಲ್ಸ್. ಎರಡೂ ಕೂಡ ಸರಿಯಾಗಿರ್ಬೋದು, ಎರಡು ಸ್ಟೇಟ್ಮೆಂಟ್ಸ್ಗಳು ಸರಿ ಕೂಡ ಆಗಿರ್ಬೋದು, ಎರಡೂ ಸ್ಟೇಟ್ಮೆಂಟ್ಸ್ಗಳು ಒಂದೇ ಸಮಯಕ್ಕೆ ತಪ್ಪು ಕೂಡ ಆಗಿರ್ಬೋದು. ಸೊ ಈ ರೀತಿಯಾಗಿ 4 ರಿಲೇಷನ್ಸ್ಗಳು ನಮಗೆ ಗೊತ್ತಿರಬೇಕು. ಕಾಂಟ್ರಾಡಿಕ್ಟರಿ ರಿಲೇಷನ್, ಕಾಂಟ್ರರಿ ರಿಲೇಷನ್, ಸಬ್ ಕಾಂಟ್ರರಿ ರಿಲೇಷನ್ ಮತ್ತು ಸಬ್ ಆಲ್ಟರ್ನ್ ರಿಲೇಷನ್. ಸೊ ಈ 4 ರಿಲೇಷನ್ ಬಗ್ಗೆ ಮತ್ತು ಈ ಒಂದು ಡಯಾಗ್ರಾಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಒಂದು ಇಂಥ ಪ್ರಶ್ನೆಯನ್ನು ಸರಳವಾಗಿ ಬಿಡಿಸ್ಬೋದು. ಸೊ ಇಷ್ಟೇ ಇನ್ಫಾರ್ಮೇಷನನ್ನು ಇಲ್ಲಿ ನಾವು ನೆನಪಿಟ್ಕೊಂಡ್ರೆ ಸಾಕು ನಮ್ಮ ಎಕ್ಸಾಮ್ ಪರ್ಪಸ್ನಿಂದ. ಸೊ ಮೊದಲನೇ ಪ್ರಶ್ನೆ, ಅಮಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಟು ಆರ್ ಕಾಂಟ್ರಾಡಿಕ್ಟರಿ ಟು ಈಚ್ ಅದರ್, ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ದಟ್ ರಿಪ್ರೆಸೆಂಟ್ಸ್ ದಮ್. ಸೊ ಇಲ್ಲಿ ಕೆಳಗಡೆ ಏನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಈ 4 ಸ್ಟೇಟ್ಮೆಂಟ್ಗಳಲ್ಲಿ 2 ಸ್ಟೇಟ್ಮೆಂಟ್ಗಳು ಏನಿದ್ದಾವೆ, ಕಾಂಟ್ರಾಡಿಕ್ಟರಿ ರಿಲೇಷನ್ಗಳನ್ನು ಹೊಂದಿವೆ, ಅಂದರೆ ಒಂದಕ್ಕೊಂದು ವಿರುದ್ಧವಾಗಿವೆ. ಅಂತಹ ಸ್ಟೇಟ್ಮೆಂಟ್ಗಳನ್ನು ನಾವಿಲ್ಲಿ
ಕಂಡುಹಿಡಿಬೇಕಾಗಿದೆ. ಈ ಒಂದು ಪ್ರಶ್ನೆ 2017ರಲ್ಲಿ ಯು ಜಿ ಸಿ ನೆಟ್ನಲ್ಲಿ ಬಂದಿತ್ತು. ಸೊ ಇಲ್ಲಿ ಆಪ್ಷನ್ ಎ ಏನಿದೆ, ಆಲ್ ಪೋಯಟ್ಸ್ ಆರ್ ಫಿಲಾಸಫರ್ಸ್. ಆಪ್ಷನ್ ಬಿ, ಸಮ್ ಪೋಯಟ್ಸ್ ಆರ್ ಫಿಲಾಸಫರ್ಸ್. ಆಪ್ಷನ್ ಸಿ, ಸಮ್ ಪೋಯಟ್ಸ್ ಆರ್ ನಾಟ್ ಫಿಲಾಸಫರ್ಸ್. ಆಪ್ಷನ್ ಡಿ, ನೋ ಫಿಲಾಸಫರ್ ಈಸ್ ಎ ಪೋಯಟ್. ಸೊ ಈ ರೀತಿ 4 ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ 4 ಸ್ಟೇಟ್ಮೆಂಟ್ಗಳಲ್ಲಿ 2 ಸ್ಟೇಟ್ಮೆಂಟ್ಗಳು ಕಾಂಟ್ರಾಡಿಕ್ಟರಿ ರಿಲೇಷನ್ನ ಹೊಂದಿವೆ. ಸೊ ಅದನ್ನು ಡೈಗ್ರಾಮ್ ಮೂಲಕ ನಾವು ಸರಳವಾಗಿ ಇಲ್ಲಿ ಕಂಡುಹಿಡಿಬೋದು. ಕಾಂಟ್ರಾಡಿಕ್ಟರಿ ಅಂತಂದರೆ ಆಲ್ನಿಂದ ನೋಗೆ ಮತ್ತು ಆಲ್ನಿಂದ ಸಮ್ ನಾಟ್ಗೆ ಮತ್ತು ನೋನಿಂದ ಸಮ್ಗೆ ಇರೋ ರಿಲೇಷನ್ಶಿಪ್ ಏನಿರುತ್ತೆ, ಕಾಂಟ್ರಾಡಿಕ್ಟರಿ ಇರುತ್ತೆ. ಸೊ ಇಲ್ಲಿ ಆಲ್ನಿಂದ ನೋಗೆ ಅಂತಂದರೆ ಆಲ್ ಪೋಯಟ್ಸ್ ಆರ್ ಫಿಲಾಸಫರ್ಸ್. ಸೊ ಇದಕ್ಕೆ ಕಾಂಟ್ರಾಡಿಕ್ಟರಿ ಯಾವುದು, ಸಮ್ ಪೋಯಟ್ಸ್ ಆರ್ ನಾಟ್ ಫಿಲಾಸಫರ್ಸ್. ಎ ಮತ್ತು ಸಿ ಏನಿದೆ ಅಲ್ಲ, ಕಾಂಟ್ರಾಡಿಕ್ಟರಿ ರಿಲೇಷನನ್ನು ಹೊಂದಿದೆ. ಸೊ ಹೀಗಾಗಿ ಆಪ್ಷನ್ ಸಿ, ಎ ಆ್ಯಂಡ್ ಸಿ ಸರಿಯಾಗಿದೆ. ಸೊ ಅದೇ ರೀತಿ ನೋನಿಂದ ಸಮ್ಗೆ ಕೂಡ ಬಿ ಮತ್ತು ಡಿ ಕೂಡ ಏನಾಗಿದೆ, ಕಾಂಟ್ರಾಡಿಕ್ಟರಿ ರಿಲೇಷನನ್ನು ಹೊಂದಿದೆ, ಆದರೆ ಇದು ಆಪ್ಷನಲ್ಲಿ ಇಲ್ಲ. ಸೊ ಆಪ್ಷನ್ಸ್ಗಳಲ್ಲಿ ಎ ಆ್ಯಂಡ್ ಸಿ ಇದೆ. ಸೊ ಹೀಗಾಗಿ ಆಪ್ಷನ್ ಸಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. ಕ್ವೆಶ್ಚನ್ ನಂಬರ್ 2. Among the following propositions, two are related in such a way that one is denial to the other. Which are the propositions? Select the code. ಸೊ ಇಲ್ಲಿ ಕೂಡ 4 ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಇನ್ನೊಂದು ಸ್ಟೇಟ್ಮೆಂಟ್ಗೆ ಡಿನೈಲ್ ಅಂತಂದರೆ ವಿರುದ್ಧ ಆಗಿದೆ, ಸೇಮ್ ಕಾಂಟ್ರಾಡಿಕ್ಟರಿ ರಿಲೇಷನನ್ನು ಹೊಂದಿದೆ ಅಂತ 2 ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ನಾವು ಕಂಡುಹಿಡಿಯಬೇಕು. ಆಪ್ಷನ್ ಎ, ಆಲ್ ವುಮೆನ್ ಆರ್ ಈಕ್ವಲ್ ಟು ಮೆನ್. ಆಪ್ಷನ್ ಬಿ, ಸಮ್ ವುಮೆನ್ ಆರ್ ಈಕ್ವಲ್ ಟು ಮೆನ್. ಆಪ್ಷನ್ ಸಿ, ಸಮ್ ವುಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್. ಆಪ್ಷನ್ ಡಿ, ನೋ ವುಮೆನ್ ಆರ್ ಈಕ್ವಲ್ ಟು ಮೆನ್. ಸೊ ಇಲ್ಲಿ ಕೂಡ ಡಯಾಗ್ರಾಮ್ನಿಂದ ನಾವು ಸರಳವಾಗಿ ಕಂಡುಹಿಡಿಬೋದು. ಕಾಂಟ್ರಾಡಿಕ್ಟರಿ ರಿಲೇಷನ್ ಡಿನೈಲ್ ಅಂತಂದರೆ ಕಾಂಟ್ರಾಡಿಕ್ಟರಿ ರಿಲೇಷನ್ ಆಲ್ನಿಂದ ಸಮ್ ನಾಟ್ ಅಥವಾ ನೋನಿಂದ ಸಮ್. ಸೊ ಆಲ್ ವುಮೆನ್ ಆರ್ ಈಕ್ವಲ್ ಟು ಮೆನ್, ಸಮ್ ವುಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್. ಎ ಮತ್ತು ಸಿ ಇದು ಕೂಡ ಕಾಂಟ್ರಾಡಿಕ್ಟರಿ ರಿಲೇಷನನ್ನು ಹೊಂದಿದೆ. ನೋ ಮತ್ತು ಸಮ್ ಅಂದರೆ ಬಿ ಮತ್ತು ಡಿ ಇದು ಕೂಡ ಹೊಂದಿದೆ. ಸೊ ಇಲ್ಲಿ ಆಪ್ಷನ್ನಲ್ಲಿ ಎ ಆ್ಯಂಡ್ ಸಿ ಇರೋದರಿಂದ ಆಪ್ಷನ್ ಸಿ ಏನಾಗಿದೆ, ಇಲ್ಲಿ ಸರಿ ಉತ್ತರ ಆಗಿದೆ. ಸೊ ಆಲ್ ವುಮೆನ್ ಆರ್ ಈಕ್ವಲ್ ಟು ಮೆನ್ ಈಸ್ ಡಿನೈಲ್ ಟು ನೋ ವುಮೆನ್, ಸಮ್ ವುಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್. ಸೊ ಆಲ್ ವುಮೆನ್ ಆರ್ ಈಕ್ವಲ್ ಟು ಮೆನ್ ಮತ್ತು ಸಮ್ ವುಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್ ಎರಡು ಒಂದಕ್ಕೊಂದು ವಿರುದ್ಧವಾಗಿವೆ. Question number 3. Among the following there are two statements which can't be true together but can be false together. Select the code that represents them. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ 2 ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಟ್ರೂ ಆಗ್ಬೋದು, ಬಟ್ ಒಂದೇ ಸಮಯಕ್ಕೆ ಟ್ರೂ ಆಗಲು ಸಾಧ್ಯವಿಲ್ಲ. ವಿಚ್ ಕಾಂಟ್ ಬಿ ಟ್ರೂ ಟುಗೆದರ್. ಒಂದೇ ಸಮಯಕ್ಕೆ 2 ಸ್ಟೇಟ್ಮೆಂಟ್ಗಳು ಟ್ರೂ ಆಗಿರೋಕ್ಕೆ ಸಾಧ್ಯ ಇಲ್ಲ, ಬಟ್ ಕ್ಯಾನ್ ಬಿ ಪಾಸ್ ಟುಗೆದರ್. ಆದರೆ ಒಂದೇ ಸಮಯಕ್ಕೆ 2 ಸ್ಟೇಟ್ಮೆಂಟ್ಗಳು ಫಾಲ್ಸ್ ಆಗ್ಬೋದು. ಸ್ಟೇಟ್ಮೆಂಟ್ 1, ಆಲ್ ಬ್ಯಾಟ್ಸ್ ಆರ್ ಮಮ್ಮಲ್ಸ್. ಸ್ಟೇಟ್ಮೆಂಟ್ 2, ಸಮ್ ಬ್ಯಾಟ್ಸ್ ಆರ್ ಮಮ್ಮಲ್ಸ್. ಸ್ಟೇಟ್ಮೆಂಟ್ 3, ಸಮ್ ಬ್ಯಾಟ್ಸ್ ಆರ್ ನಾಟ್ ಮಮ್ಮಲ್ಸ್. ಸ್ಟೇಟ್ಮೆಂಟ್ 4, ನೋ ಬ್ಯಾಟ್ಸ್ ಆರ್ ಮಮ್ಮಲ್ಸ್. ಸೊ ಇಲ್ಲಿ 2 ಸ್ಟೇಟ್ಮೆಂಟ್ಸ್ ಕಾಂಟ್ ಬಿ ಟ್ರೂ ಟುಗೆದರ್ ಬಟ್ ಕ್ಯಾನ್ ಬಿ ಪಾಸ್ ಟುಗೆದರ್ ಅಂತಂದಾಗ, can't be true together but can be false together ಅಂತಾಗ the relation is contrary relation. ಸೊ ಕಾಂಟ್ರರಿ ಅಂತಂದರೆ ಏನಿಂದ ಈಗೆ, ಆಲ್ನಿಂದ ನೋಗೆ. ಸೊ ಆಲ್ ಬ್ಯಾಟ್ಸ್ ಆರ್ ಮಮ್ಮಲ್ಸ್, ದೆನ್ ನೋ ಬ್ಯಾಟ್ಸ್ ಆರ್ ಮಮ್ಮಲ್ಸ್. ಸೊ 1 and 4 ಈ ರಿಲೇಷನ್ ಏನಿದೆ ಕಾಂಟ್ರರಿ ರಿಲೇಷನನ್ನು ಹೊಂದಿದೆ. ಸೊ ಹೀಗಾಗಿ ಆಪ್ಷನ್ ಸಿ 1 and 4 is the right answer. Question number 4. If the proposition no men are honest is taken to be false, which of the following proposition can be claimed true? ಸೊ ಇಲ್ಲಿ ನೋ ಮೆನ್ ಆರ್ ಹಾನೆಸ್ಟ್ ಈ ಸ್ಟೇಟ್ಮೆಂಟ್ ಏನಿದೆ ಇದು ತಪ್ಪಾಗಿದೆ. ಹಾಗಾದರೆ ಸರಿಯಾಗಿರುವ ಸ್ಟೇಟ್ಮೆಂಟ್ ಯಾವುದು ಅಂದರೆ ಮತ್ತೆ ಇಲ್ಲಿ ನಾವು ಕಾಂಟ್ರಾಡಿಕ್ಟರಿ ವಿರುದ್ಧ ರಿಲೇಷನನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಸ್ಟೇಟ್ಮೆಂಟ್ 1, ಸಮ್ ಮೆನ್ ಆರ್ ನಾಟ್ ಹಾನೆಸ್ಟ್. Option 2, no honest person is man. Option 3, all men are honest. Option 4, some men are honest. So no men are honest ಅಂದಾಗ ಇದಕ್ಕೆ ಕಾಂಟ್ರಾಡಿಕ್ಟರಿ ರಿಲೇಷನ್ ಯಾವುದು, ಸಮ್ ಆರ್ ಅಂತಂದರೆ
some men are honest. So option 4 is the right answer. Question number 5. Among the following propositions, two are related in such a way that they can both be true although they cannot both be false. Which are these propositions? ಸೊ ಇಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ಗಳಲ್ಲಿ 2 ಸ್ಟೇಟ್ಮೆಂಟ್ಗಳು ಈ ರೀತಿ ಇವೆ. ಕ್ಯಾನ್ ಬೋತ್ ಬಿ ಟ್ರೂ ಟುಗೆದರ್ ಆಲ್ದೋ ದೇ ಕೆನಾಟ್ ಬಿ ಫಾಲ್ಸ್ ಟುಗೆದರ್. ಸೊ 2 ಸ್ಟೇಟ್ಮೆಂಟ್ ಬೋತ್ ಕ್ಯಾನ್ ಬಿ ಟ್ರೂ ಆಲ್ದೋ ದೋ ಕೆನಾಟ್ ಬೋತ್ ಬಿ ಫಾಲ್ಸ್. 2 ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿನೂ ಆಗಿಲ್ಲ, ಒಂದೇ ಸಮಯಕ್ಕೆ ತಪ್ಪು ಕೂಡ ಆಗಿಲ್ಲ. ಆಪ್ಷನ್ ಎ ಸಮ್ ಪ್ರಿಸ್ಟ್ಸ್ ಆರ್ ಕನ್ನಿಂಗ್. ಆಪ್ಷನ್ ಬಿ ನೋ ಪ್ರಿಸ್ಟ್ ಈಸ್ ಕನ್ನಿಂಗ್. ಆಪ್ಷನ್ ಸಿ ಆಲ್ ಪ್ರಿಸ್ಟ್ಸ್ ಆರ್ ಕನ್ನಿಂಗ್. ಆಪ್ಷನ್ ಡಿ ಸಮ್ ಪ್ರಿಸ್ಟ್ಸ್ ಆರ್ ನಾಟ್ ಕನ್ನಿಂಗ್. ಸೊ ಇಲ್ಲಿ ಬೋತ್ ಕ್ಯಾನ್ ಬಿ ಟ್ರೂ ಆಲ್ದೋ ದೋ ಕ್ಯಾನ್ ನಾಟ್ ಬೋತ್ ಬಿ ಫಾಲ್ಸ್ ಅಂದಾಗ, ಸೊ ಇಲ್ಲಿ ಎ ಆ್ಯಂಡ್ ಡಿ ಅಂದರೆ ಈ ಒಂದು ರಿಲೇಷನ್ ಏನಿದೆ, ಬೋತ್ ಕ್ಯಾನ್ ಬಿ ಟ್ರೂ ಬಟ್ ಕ್ಯಾನ್ ನಾಟ್ ಬೋತ್ ಬಿ ಫಾಲ್ಸ್. ಒಂದೇ ಸಮಯಕ್ಕೆ 2 ಸ್ಟೇಟ್ಮೆಂಟ್ಗಳು ಸರಿಯಾಗ್ಬೋದು, ಬಟ್ ಒಂದೇ ಸಮಯಕ್ಕೆ 2 ಸ್ಟೇಟ್ಮೆಂಟ್ಗಳು ಸರಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಬೋತ್ ಕ್ಯಾನ್ ಬಿ ಟ್ರೂ ಬಟ್ ಬೋತ್ ಕೆನಾಟ್ ಬಿ ಫಾಲ್ಸ್ ಅಂದಾಗ ದ ರಿಲೇಷನ್ ಇಸ್ ಸಬ್ ಕಾಂಟ್ರರಿ. ಅಂದರೆ ಸಮ್ನಿಂದ ಸಮ್ ನಾಟ್ಗೆ ಇರುವ ರಿಲೇಷನ್ ಏನಿದೆ ಇಲ್ಲಿ ಸಬ್ ಕಾಂಟ್ರರಿ ರಿಲೇಷನನ್ನು ಹೊಂದಿದೆ. ಸೊ ಹೀಗಾಗಿ ಎ ಆ್ಯಂಡ್ ಡಿ, ಸಮ್ ಪ್ರಿಸ್ಟ್ಸ್ ಆರ್ ಕನ್ನಿಂಗ್, ಸಮ್ ಪ್ರಿಸ್ಟ್ಸ್ ಆರ್ ನಾಟ್ ಕನ್ನಿಂಗ್. ಸೊ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿ ಉತ್ತರ ಆಗಿದೆ. ಕ್ವೆಶನ್ ನಂಬರ್ 6. Standard form categorical propositions with the same subject and predicate are related in such a manner that if one is undetermined, the other must be undetermined. What is the relation? So if one statement is underdetermined, if one statement is undetermined, another statement must be undetermined. Then what is the relation? Contrary relation, sub-contrary relation, contradictory relation, subaltern. Then the right answer is option D, subaltern. ಅಂದರೆ 2 ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿನೂ ಆಗಿರ್ಬೋದು, ತಪ್ಪು ಆಗಿರ್ಬೋದು. ಸೊ ಒನ್ ಸ್ಟೇಟ್ಮೆಂಟ್ ಅನ್ಡಿಟರ್ಮೈನ್ ಆದರೆ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಅನ್ಡಿಟರ್ಮೈನೇ ಆಗಿರುತ್ತೆ. ಸೊ ಇದಕ್ಕೆ ನಾವು ಸಬಾಲ್ಟರ್ನ್ ರಿಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ಸಬಾಲ್ಟರ್ನ್, ಬೋತ್ ಕ್ಯಾನ್ ಬಿ ಟ್ರೂ, ಬೋತ್ ಕ್ಯಾನ್ ಬಿ ಫಾಲ್ಸ್. ಕ್ವೆಶನ್ ನಂಬರ್ 7. Among the following propositions, two are related in such a way that they cannot both be true but can be false. ಸೊ 2 ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಟ್ರೂ ಆಗಿರೋಕ್ಕೆ ಸಾಧ್ಯ ಇಲ್ಲ, ಬಟ್ ಫಾಲ್ಸ್ ಆಗಿರ್ಬೋದು. ಸೆಲೆಕ್ಟ್ ದ ಕೋಡ್ ಸ್ಟೇಟ್ ದೋಸ್ ಟು ಪ್ರಪೋಸಿಷನ್ಸ್ ಅಂತ 2 ಪ್ರಪೋಸಿಷನ್ಸನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಆಪ್ಷನ್ ಎ ಎವ್ರಿ ಸ್ಟೂಡೆಂಟ್ ಈಸ್ ಅಟೆಂಟಿವ್. ಆಪ್ಷನ್ ಬಿ ಸಮ್ ಸ್ಟೂಡೆಂಟ್ಸ್ ಆರ್ ಅಟೆಂಟಿವ್. ಆಪ್ಷನ್ ಸಿ ಸ್ಟೂಡೆಂಟ್ಸ್ ಆರ್ ನೆವರ್ ಅಟೆಂಟಿವ್. ಆಪ್ಷನ್ ಡಿ ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಅಟೆಂಟಿವ್. ಸೊ 4 ಆಪ್ಷನ್ಸ್ಗಳನ್ನು ಇಲ್ಲಿ ನಿಮಗೆ ನೀಡಿದ್ದಾರೆ. ಸೊ ಇಲ್ಲಿ ಏನು ಹೇಳಿದ್ದಾರೆ, ರಿಲೇಷನ್ ದೇ ಕ್ಯಾನಾಟ್ ಬೋತ್ ಬಿ ಟ್ರೂ ಬಟ್ ಕ್ಯಾನ್ ಬಿ ಫಾಲ್ಸ್. 2 ಸ್ಟೇಟ್ಮೆಂಟ್ಗಳು ಒಂದೇ ಸಮಯಕ್ಕೆ ಸರಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಬಟ್ ಒಂದೇ ಸಮಯಕ್ಕೆ ತಪ್ಪಾಗಿರ್ಬೋದು. ಸೊ ಅಂಥ ಒಂದು ರಿಲೇಷನ್ಗೆ ನಾವು ಏನಂತ ಇದ್ದೀವಿ, ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಸರಿಯಾಗಿದೆ. ಅಂದರೆ ಎ ಆ್ಯಂಡ್ ಸಿ, ಎವ್ರಿ ಸ್ಟೂಡೆಂಟ್ ಈಸ್ ಅಟೆಂಟಿವ್, ಸ್ಟೂಡೆಂಟ್ಸ್ ಆರ್ ನೆವರ್ ಅಟೆಂಟಿವ್. ಸೊ ಇಲ್ಲಿ ಇದಕ್ಕೆ ನಾವು ಏನಂತ ಇದ್ದೀವಿ, ಕಾಂಟ್ರರಿ ರಿಲೇಷನ್. ಎವ್ರಿ ಸ್ಟೂಡೆಂಟ್ ಅಂದಾಗ ಆಲ್ ಅಂತ ತೆಗೆದುಕೊಳ್ತೀವಿ, ಸ್ಟೂಡೆಂಟ್ ಆರ್ ನೆವರ್ ಅಟೆಂಟಿವ್ ಅಂತಂದಾಗ ಇದನ್ನು ನೋ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಕಾಂಟ್ರರಿ ರಿಲೇಷನ್ ಅಂತ ಕರಿತೀವಿ. ಬೋತ್ cannot be true but can be false. Question number 8. If the statement some animals are birds is given as true, which of the following statements can be immediately inferred to be false? So some animals are birds ಇದು ಸರಿ ಆದರೆ ತಪ್ಪಾಗಿರುವಂಥ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ ಎ ನೋ ಅನಿಮಲ್ಸ್ ಆರ್ ಬರ್ಡ್ಸ್. ಆಪ್ಷನ್ ಬಿ ಆಲ್ ಅನಿಮಲ್ಸ್ ಆರ್ ಬರ್ಡ್ಸ್. ಆಪ್ಷನ್ ಸಿ ಸಮ್ ಅನಿಮಲ್ಸ್ ಆರ್ ನಾಟ್ ಬರ್ಡ್ಸ್. ಆಪ್ಷನ್ ಡಿ ಆಲ್ ಅನಿಮಲ್ಸ್ ಕ್ಯಾನಾಟ್ ಫ್ಲೈ. ಸೊ ಇದಕ್ಕೆ ಕಾಂಟ್ರಾಡಿಕ್ಟರಿ ರಿಲೇಷನನ್ನು ಕಂಡುಹಿಡಿಬೇಕು. ಸೊ ಸಮ್ ಅನಿಮಲ್ಸ್ ಆರ್ ಬರ್ಡ್ಸ್ ಅಂದಾಗ ಕಾಂಟ್ರಾಡಿಕ್ಟರಿ ಯಾವ್ದು ಬರುತ್ತೆ,
some animals are birds ಅಂದಾಗ contradictory. No animals are birds. Option A is right answer. Question number 9. Which of the following is contradictory to the statement no birds are mammals? Option is some birds are not mammals. Option B some birds are mammals. Option C all birds are mammals. Option D all mammals are birds. Yes, no birds are mammals ಅಂದಾಗ no birds are mammals ಅಂದಾಗ contradictory. Some mammals are birds. So option B is the right answer. Some birds are mammals. Question number 10. Which of the following statements are contrary to each other? Option A all movies are thrillers. Option B some movies are not thrillers. Option C no movies are thrillers. Option D some movies are thrillers. So ಇಲ್ಲಿ which of the following statements are contrary? Contrary ಅಂದಾಗ all ನಿಂದ no ಗೆ. All movies are thrillers. No movies are thrillers. ಸೊ ಈ ಒಂದು ರಿಲೇಷನ್ ಏನಿದೆ ಕಾಂಟ್ರರಿ ರಿಲೇಷನ್ ಇದೆ. ಸೊ ಎ ಆ್ಯಂಡ್ ಸಿ ಆಪ್ಷನ್ 1 is correct. Question number 11. If the statement some trucks are not polluting vehicles is given as false, then which of the following statements can be immediately inferred to be true? Option A all trucks are non-polluting vehicles. Option B all trucks are polluting vehicles. Option C some trucks are polluting vehicles. Option D all polluting vehicles are trucks. So 4 options are given here. So ಇಲ್ಲಿ ನಾವು ಇದಕ್ಕೆ some trucks are not polluting vehicles ಅಂತ ಹೇಳಿದ್ದಾರೆ. ಸೊ some not ಗೆ ಬಂತು ಅಂದರೆ O. Some trucks are not polluting vehicles. It is false. Which of the following statement can be immediately inferred as true? ಅಂದರೆ ಸರಿಯಾಗಿರೋ ಸ್ಟೇಟ್ಮೆಂಟ್ಸ್ ಯಾವುದು? ಇದು ತಪ್ಪಾಗಿದ್ದರೆ ಸರಿಯಾಗಿರೋ ಸ್ಟೇಟ್ಮೆಂಟ್ ಅಂದರೆ ಮೊದಲು ಕಾಂಟ್ರಾಡಿಕ್ಟರಿ ರಿಲೇಷನನ್ನು ತಗೋತೀವಿ. ಕಾಂಟ್ರಾಡಿಕ್ಟರಿ ಅಂದಾಗ ಆಲ್ ಬರ್ತಾ ಇದೆ. ಸೊ ಇಲ್ಲಿ ಆಲ್ ಟ್ರಕ್ಸ್ ಆರ್ ಪೊಲ್ಯೂಟಿಂಗ್ ವೆಹಿಕಲ್ಸ್. ಸೊ ಬಿ ಬಂತು. ಜೊತೆಗೆ ಇದಕ್ಕೆ ಇನ್ನೊಂದು ಸಬ್ ಕಾಂಟ್ರರಿ ಕೂಡ ತೆಗೆದುಕೊಳ್ತಾ ಇದ್ದೀವಿ. ಸಮ್ ಆರ್ ಅಂತಂದರೆ ಸಮ್ ಟ್ರಕ್ಸ್ ಆರ್ ಪೊಲ್ಯೂಟಿಂಗ್ ವೆಹಿಕಲ್ಸ್. ಸೊ ಬಿ ಮತ್ತು ಸಿ ಏನಾಗಿವೆ ಟ್ರೂ ಸ್ಟೇಟ್ಮೆಂಟ್ಸ್ಗಳಾಗಿವೆ. ಸೊ ಆಪ್ಷನ್ 4 is the right answer. Question number 12. Which of the following statements are so related that they cannot both be false although they can both be true? Option A some professors are spiritualists. Option B all professors are spiritualists. Option C no professors are spiritualists. Option D some professors are not spiritualists. So ಇಲ್ಲಿ ಹೇಗೆ ಕಂಡುಹಿಡಿಬೇಕಂತಂದರೆ so related that they cannot both be false. So they cannot both be false, but they can both be true. So they cannot both be false. So they cannot both be false ಅಂದಾಗ ಇಲ್ಲಿ ಬರ್ತಾ ಇದೆ ಸಬ್ ಕಾಂಟ್ರರಿ. They cannot both be false, but they can both be true. ಅಂದರೆ ಸಬ್ ಕಾಂಟ್ರರಿ ರಿಲೇಷನ್ಸ್ ಬರ್ತಾ ಇದೆ. ಸೊ ಬೋತ್ ಕ್ಯಾನ್ ಬಿ ಟ್ರೂ ಬಟ್ ಕ್ಯಾನಾಟ್ ಬಿ ಫಾಲ್ಸ್. ಸಬ್ ಕಾಂಟ್ರರಿ ಅಂದಾಗ ಸಮ್ ಆ್ಯಂಡ್ ಸಮ್ ಆರ್ ನಾಟ್. ಸೊ ಆಪ್ಷನ್ ಸಿ is right answer. A and D. Some professors are spiritualists, some professors are not spiritualists. So this relation is known as the sub contrary. So option 3 is right answer. A and D. Question number 13. In which of the following propositions both can be true simultaneously but cannot be false simultaneously? Contrary, contradiction, subcontrary, subaltern. So ಇಲ್ಲಿ both can be true but cannot be false simultaneously ಅಂದಾಗ sub contrary relation. Option C is right. Question number 14. All the students cleared their examination and few students did not clear the examination. This is an option A contradictory, option B subaltern, option C subaltern, option D contrary. Yes, here all students cleared their examination.
but few students did not andaga some students are not cleared examination. The relation is contradictory. Option A is correct. Question number 15. Some teachers are not sincere is an example of which category proposition? Universal negative, universal affirmative, particular affirmative, particular negative. Remember, all and no are all is universal positive, then no is universal negative, some is particular positive, then some not is particular negative. Some teachers are not sincere, it means particular teachers are not sincere, it means that particular negative. Option D is correct. Yes, I wish all the best to all. Thank you.